ಇಂದು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಶಾಸಕರಾಗಿ 3 ವರ್ಷ ತುಂಬಿದ ಹಿನ್ನೆಲೆ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿದ ಹಿನ್ನೆಲೆ ಸುದ್ದಿಗೋಷ್ಠಿ ನಡೆಸಿ 2025-26ನೇ ಸಾಲಿನಲ್ಲಿ ಕ್ಷೇತ್ರಕ್ಕೆ ಬಂದಿರುವ ಅನುದಾನದ ವಿವರಗಳನ್ನು ನೀಡಿದರು. ಸರ್ಕಾರದ 3 ವರ್ಷದ ಒಂದು ನಮ್ಮ ಸಾಧನೆಯನ್ನು ನಿನ್ನೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತುಮಕೂರಿನಲ್ಲಿ ಸಮಾವೇಶ ಮಾಡಿದ್ದು ನಮ್ಮ ಸರ್ಕಾರದ ಇಡೀ ರಾಜ್ಯದ ಸಾಧನೆಗಳನ್ನು ಜನರ ಗಮನಕ್ಕೆ, ಸಾರ್ವಜನಿಕರ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಗೆ ನಮ್ಮ ರಾಜ್ಯದಲ್ಲಿ 23 ಮೇ 10ಕ್ಕೆ ಮುಂಚೆ ನಡೆದ ಮೇ 10ರಂದು ನಡೆಯ ಚುನಾವಣೆಯಲ್ಲಿ ಏನು ಜನರಿಗೆ ನಾವು ಭರವಸೆಗಳನ್ನು ಕೊಟ್ಟಿದ್ವಿ, ಮೊದಲನೇದಾಗಿ ಬಡವರ ಬದುಕಿಗಾಗಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ಆ ಘೋಷಣೆಗಳನ್ನು ಸರ್ಕಾರ ಅಧಿಕಾರಕ್ಕೆ ಬಂದ 5 ತಿಂಗಳೊಳಗಡೆ 5 ಘೋಷಣೆಗಳನ್ನು ಜಾರಿಗೆ ತಂದಂಥ ಏಕೈಕ ಮುಖ್ಯಮಂತ್ರಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರು ಇದುವರೆಗೂ ದೇಶದಲ್ಲಿ ಆಡಳಿತಕ್ಕೆ ಬೇರೆ ರಾಜ್ಯವನ್ನು ಮಾದರಿ ಅಂತ ಹೇಳ್ತಾಯಿದ್ರು. ಆದರೆ ಇವತ್ತು ನಾವು ಹೇಳ್ತೇವೆ, ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರದ ನಮ್ಮ ಆಡಳಿತ ದೇಶಕ್ಕೆ ಮಾದರಿಯಾಗಿದೆ. ಹಾಗಾಗಿ ನಮ್ಮ ರಾಜ್ಯದ ಆಡಳಿತದ ವೈಖರಿಯನ್ನು ನೋಡಿ, ನಮ್ಮ ಭರವಸೆಗಳನ್ನು ನೋಡಿ ಭಾರತೀಯ ಜನತಾ ಪಾರ್ಟಿ ದೇಶದ ಇತ್ತೀಚಿನ ಸುಮಾರು 6-7 ಚುನಾವಣೆಗಳಲ್ಲಿ ನಮ್ಮ ಭರವಸೆಗಳನ್ನೇ ಕಾಪಿ ಮಾಡಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅಂತೇಳಿದರೆ, ಇದು ಏನು ಈ ಹಿಂದೆ ಮಾತಾಡ್ತಾಯಿದ್ರು ಗುಜರಾತ್ ಮಾದರಿ ಅಂತ, ಗುಜರಾತ್ ಮಾದರಿ ಅಲ್ಲ, ನಮ್ಮ ಕರ್ನಾಟಕ ಮಾದರಿ ಅಧಿಕಾರ ಇವತ್ತು ಇಡೀ ದೇಶದಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ. ಅದೇ ರೀತಿ ನಮ್ಮ ಸರ್ಕಾರ ಏನು ಭರವಸೆ ಕೊಟ್ಟಿದ್ರೋ ಪ್ರಣಾಳಿಕೆಯಲ್ಲಿ ಅದನ್ನು ಸುಮಾರು 290 ಭರವಸೆಗಳನ್ನು ಈಡೇರಿಸಿದ್ದಾರೆ. ಇನ್ನೂ ಕೆಲವು ಬಾಕಿ ಇದ್ದಾವೆ. ಅದರಲ್ಲಿ ನಾನು ಈಗ ರಾಜ್ಯಕ್ಕಿಂತ ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಮ್ಮಲ್ಲಿ ಹಂಚ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಶಾಸಕನಾಗಿ 3 ವರ್ಷಗಳು ತುಂಬುತ್ತಿವೆ. ಈ ಅವಧಿಯಲ್ಲಿ 100 ಕೋಟಿ ರು ಅನುದಾನ ತಂದು ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ರಸ್ತೆ, ನೀರಾವರಿ, ಆರೋಗ್ಯ, ಶಿಕ್ಷಣ, ಕ್ರೀಡೆ, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ ಸೇರಿ ಸಮಗ್ರ ಪ್ರಗತಿಯ ಪಥದಲ್ಲಿ ಕ್ಷೇತ್ರ ಅಭಿವೃದ್ಧಿಯಾಗುತ್ತಿದೆ ಎಂದರು. 2025-26ನೇ ಸಾಲಿನಲ್ಲಿ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಉಳಿದಿದ್ದ 100 ಕೆಲಸಗಳು ಈಗಾಗಲೇ ಆರಂಭವಾಗಿದ್ದು, ನಮ್ಮ ಸರ್ಕಾರ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೂ ಬದ್ಧವಾಗಿದೆ ಎಂದರು. ನಮಗೆ ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ಹಣ ಮಂಜೂರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಗೆ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ, ಇನ್ನುಳಿದ 4 ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ಹಣವನ್ನು ಮಂಜೂರು ಮಾಡಿದ್ದಾರೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ. ನಾವು ಅದರಲ್ಲಿ ಒಂದು ಮಾನದಂಡನೂ ಕೊಟ್ಟಿದ್ದರು ನಮ್ಮ ಮುಖ್ಯಮಂತ್ರಿಗಳು. ಆ ಮಾನದಂಡದ ಪ್ರಕಾರ ಲೋಕೋಪಯೋಗಿ ಇಲಾಖೆ ರಸ್ತೆಗಳಿಗೆ 17 ಕೋಟಿ, ನಗರದ ರಸ್ತೆಗಳಿಗೆ 10.5 ಕೋಟಿ, ಹಿಂದುಳಿದ ವರ್ಗಗಳ ಸಮುದಾಯ ಭವನ ನಿರ್ಮಾಣಕ್ಕೆ 7.5 ಕೋಟಿ, ದೇವಾಲಯಗಳ ಅಭಿವೃದ್ಧಿಗೆ 4 ಕೋಟಿ, ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ರು 10 ಕೋಟಿ, ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ ಹಣವನ್ನು ನಮ್ಮ ಮಾನದಂಡದ ಪ್ರಕಾರ, ರಾಜ್ಯ ಸರ್ಕಾರದ ಮಾನದಂಡದ ಪ್ರಕಾರ ಕೊಟ್ಟಿದ್ದೇವೆ. ಈಗಾಗಲೇ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ 25 ಕೋಟಿ ಅನುದಾನವನ್ನು ಕೊಟ್ಟಿದ್ದರು. ಅದರ ಜೊತೆ ನಗರದ ರಸ್ತೆಗಳಿಗೆ ವಿಶೇಷವಾಗಿ 12.5 ಕೋಟಿ ರೂಪಾಯಿ ಅನುದಾನವನ್ನು ಚಿಕ್ಕಮಗಳೂರು ನಗರಸಭೆಗೆ ಕೊಟ್ಟಿದ್ದರು. ಅದರಲ್ಲಿ ಈಗಾಗಲೇ ಸುಮಾರು 10.5 ಕೋಟಿಗೂ ಹೆಚ್ಚು ರಸ್ತೆಗಳು ಕೆಲಸ ಕಾಮಗಾರಿ ಮುಗಿದಿದೆ. ಇನ್ನೊಂದು 2 ಕೋಟಿ ಕಾಮಗಾರಿ ಬಾಕಿ ಇದೆ. ಅದು ನಿಮಗೆಲ್ರಿಗೂ ಗೊತ್ತಿದೆ, ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ನಡೆದ ಇರ್ತಕ್ಕಂಥ ಯುದ್ಧದ ಪರಿಣಾಮ
ಇಸ್ರೇಲು, ಇರಾನು, ಅಮೇರಿಕ ಯುದ್ಧದ ಪರಿಣಾಮ ಡಾಂಬರಿ ರೇಟ್ ಜಾಸ್ತಿಯಾಗಿ ಡಾಂಬರ್ ಸಿಗದೇ ಇರೋದ್ರಿಂದ ನಗರದಲ್ಲಿ ಇನ್ನೂ 2 ಕೋಟಿ ರೂಪಾಯಿ ಡಾಂಬರೀಕರಣದ ರಸ್ತೆ ಬಾಕಿ ಇದೆ. ಇನ್ನು ಕಳೆದ ವರ್ಷ ಲೋಕೋಪಯೋಗಿ ಇಲಾಖೆಯಲ್ಲಿ ಅದನ್ನು ಆಗಲೇ ನಿಮಗೆ ಹೇಳಿದ್ದೇನೆ, ಅದನ್ನು ಮತ್ತೆ ನಾನು ಪುನರಾವರ್ತನೆ ಮಾಡಲ್ಲ. ದೇವನೂರಲ್ಲಿ ಸುಮಾರು 20 ಕೋಟಿ ರೂಪಾಯಿ SHDP ರಸ್ತೆ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಜೊತೆ ಈಗ ಮತ್ತೆ ಮಾನ್ಯ ಮಂತ್ರಿಗಳ ಮನವೊಲಿಸಿ ದೇವನೂರು ಕೆರೆನ ಅಗಲೀಕರಣ ಮಾಡಲಿಕ್ಕೆ ಮನವಿ ಮಾಡಿ ದೇವನೂರು ಕೆರೆಯನ್ನು ಅಗಲೀಕರಣವನ್ನು ಮಾಡ್ತಾ ಇದ್ದೇವೆ. ಇನ್ನು 25-26ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 50-54 ಅಡಿ ಕಾಲ್ಸಂಕ ನಿರ್ಮಾಣಕ್ಕೆ 2.20 ಕೋಟಿ ಅನುದಾನ ಮಂಜೂರಾಗಿದೆ. ಅದೇ ರೀತಿ 25-26ನೇ ಸಾಲಿನ ಲೆಕ್ಕ ಶೀರ್ಷಿಕೆ 50-54 ಅಡಿ ಸೇತುವೆಗಳ ನಿರ್ಮಾಣಕ್ಕಾಗಿ ನಮ್ಮ ಕ್ಷೇತ್ರಕ್ಕೆ 10 ಕೋಟಿ ಅನುದಾನವನ್ನು ಕೊಡುವ ಭರವಸೆಯನ್ನು ನೀಡಿದ್ರಿಂದ ಈಗಾಗಲೇ ಅದಕ್ಕೆ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಕಬ್ಬಳ್ಳಿ ಬಳಿ ಇರ್ತಕ್ಕಂಥ ಸೇತುವೆ, ಕ್ಯಾಥರಿನ್ ಬಳಿ ಇರ್ತಕ್ಕಂಥ ಸೇತುವೆ, ಜೋಡಿಲಿಂಗದಳ್ಳಿ ಬಳಿ ಇರ್ತಕ್ಕಂಥ ಸೇತುವೆ 3 ಸೇತುವೆಗೆ 10 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಮಂಜೂರಾತಿನೂ ಸಹ ಆಗಿರ್ತದೆ. ಇನ್ನು 25-26ನೇ ಸಾಲಿನ ಲೆಕ್ಕ ಶೀರ್ಷಿಕೆಯಡಿ ರಾಜ್ಯ ಹೆದ್ದಾರಿ ಕಾಮಗಾರಿಗೆ 9.99 ಕೋಟಿ ಹಣ ಮಂಜೂರಾಗಿದ್ದು, ಈ ಕಾಮಗಾರಿನ ಏನು ನಾವು ಮಾಲ್ ಇದೆ, ಹತ್ತಿಗುಂಡಿ ಮಾಲಿಂದ ಕೆಮ್ಮಣ್ಣಗುಂಡಿಗೆ ಸುಮಾರು 18 ಕಿಲೋಮೀಟರ್ ರಸ್ತೆ ಇದೆ. ಈ ಹಿಂದೆ ರಸ್ತೆ ಇತ್ತು, ಅದು ಕಾರಣಾಂತರದಿಂದ ನಿಲ್ಲಿಸಿದ್ರು, ಅಲ್ಲಿ ಯಾವುದೇ ವಾಹನ ಓಡಾಡ್ತಾ ಇಲ್ಲ. ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಾರ್ಜ್ ಸಾಹೇಬರು ನಾನು ಏನಾರ ಮಾಡಿ ಈ ರಸ್ತೆನ ಮಾಡಿದರೆ ಬರುವ ಪ್ರವಾಸಿಗರು ಏನು ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, IDPಟಕ್ಕೆ ಹೋದವರು ವಾಪಸ್ ಮತ್ತೆ ಚಿಕ್ಕಮಗಳೂರಿಗೆ ಬರ್ತಾರೆ. ಅವರು ಹಾಗೆ ಕೆಮ್ಮಣ್ಣಗುಂಡಿ ನೋಡ್ಕೊಂಡು ಆ ಕಡೆ ಹೋದಾಗ ಒಂದು ವಾಹನ ದಟ್ಟಣೆಯೂ ಕಡಿಮೆ ಆಗ್ತದೆ, ಪ್ರವಾಸಿಗರಿಗೆ ಅನುಕೂಲ ಆಗ್ತದೆ ಅಂತೇಳಿ ಒಟ್ಟು ಒಂದೇ ಸಲ ನಾವು 18 ಕಿಲೋಮೀಟ್ರಿಗೆ 36 ಕೋಟಿ ರೂಪಾಯಿ ಪ್ರಸ್ತಾವನೆ ಕೊಟ್ಟಿದ್ವು. FD ರಿಜೆಕ್ಟ್ ಮಾಡಿದ ಪರಿಣಾಮ ಈಗ ಹಂತವಾಗಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮೊದಲನೇ ಹಂತದಲ್ಲಿ 10 ಕೋಟಿ ಒಳಗಡೆ ಮಂತ್ರಿಗಳಿಗೆ ಅಧಿಕಾರ ಇದ್ದಿದ್ದರಿಂದ 999 ಲಕ್ಷ ರೂಪಾಯಿ ಬಿಡುಗಡೆ ಮಂಜೂರಾತಿ ಕೊಟ್ಟಿದ್ದಾರೆ. ಅದನ್ನು ಟೆಂಡರ್ ಕರೆದು ಆ ಕಾಮಗಾರಿನ ಪ್ರಾರಂಭ ಮಾಡಿ ಉಳಿದಂಥ ರಸ್ತೆನ ಮುಂದಿನ ಬಾರಿ ಅದನ್ನು ಸಂಪೂರ್ಣವಾಗಿ ಮುಗಿಸುವ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ತಡೆಗೋಡೆ ಕಾಮಗಾರಿಗಳಿಗೆ 2025-26ರಲ್ಲಿ 4.45 ಕೋಟಿ ಹಣ ಮಂಜೂರಾಗಿರ್ತದೆ. ಇನ್ನು 25-26ನೇ ಸಾಲಿನಲ್ಲಿ ನಮಗೆ ವಿಶೇಷವಾಗಿ ಅನುದಾನ ಕೊಟ್ಟಿರ್ತಕ್ಕಂಥ 50 ಕೋಟಿನಲ್ಲಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿಯಡಿ 17 ಕೋಟಿ ಹಣವನ್ನು ಲೋಕೋಪಯೋಗಿ ಇಲಾಖೆಗಳಿಗೆ ನಾವು ಮಂಜೂರಾತಿಯನ್ನು ಪಡೆದಿದ್ದೀವಿ. ಇನ್ನು 25-26ನೇ ಸಾಲಿನಲ್ಲಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಮಳೆ ಹಾನಿ ಕಾಮಗಾರಿಗಳಿಗೆ 5 ಕೋಟಿ ಹಣವನ್ನು ಮಂಜೂರು ಮಾಡಲಾಗಿದೆ. ಇನ್ನು ನಿಮಗೆಲ್ರಿಗೂ ಗೊತ್ತಿದೆ, ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣ ಸುಮಾರು 10 ವರ್ಷಕ್ಕೆ ಜಾಸ್ತಿ ಆಯಿತು ಪ್ರಾರಂಭ ಆಗಿ. ಅದು ಮುಕ್ತಾಯ ಹಂತಕ್ಕೆ ಬಂದಿದ್ದು ನನಗೆ ಏನು ವಕೀಲರ ಸಂಘದ ಜಿಲ್ಲಾಧ್ಯಕ್ಷರು ನನಗೆ ಭೇಟಿ ಕೊಟ್ಟು ಮತ್ತು ಜಿಲ್ಲಾ ನ್ಯಾಯಾಧೀಶರ ಜೊತೆ ಜಿಲ್ಲಾ ಸಂಕೀರ್ಣಕ್ಕೆ ಭೇಟಿ ಕೊಟ್ಟಾಗ ಅದನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಇನ್ನೂ 6.27 ಕೋಟಿ ಬೇಕು ಅಂತ ಹೇಳಿದಾಗ ಅದನ್ನು ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಡೆಲಿಗೇಷನನ್ನು ಮಾನ್ಯ PWD ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಬಳಿ ತೆಗೆದುಕೊಂಡು ಹೋಗಿ ಅವರಿಂದ ಆ 6.27 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿ ಸದ್ಯದಲ್ಲೇ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ದಿನಾಂಕ ನಿಗದಿ ಮಾಡಿ ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ನ್ಯಾಯಾಧೀಶರು. 25-26ನೇ ಸಾಲಿನ SCP ಯೋಜನೆಯಡಿ ಪರಿಶಿಷ್ಟ ಜಾತಿ ಕಾಲೋನಿಗಳಿಗೂ ಸಹ 1 ಕೋಟಿ ಮಂಜೂರಾಗಿದೆ. ಇನ್ನು ಸಾರಿಗೆ ಇಲಾಖೆ KSRTC ನಿಮಗೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಒಂದು ಬಸ್ ಸ್ಟ್ಯಾಂಡ್ ಇದ್ದು ಇನ್ನೊಂದು ಬಸ್ ಸ್ಟ್ಯಾಂಡು ಜೈಲ್ ಜಾಗವನ್ನು ಬಸ್ ಸ್ಟ್ಯಾಂಡಿಗೆ ನಿಗದಿ ಮಾಡಿದ್ರು, ಅದನ್ನು ಅಭಿವೃದ್ಧಿಪಡಿಸದಲೇ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದ್ದರಿಂದ ನಾನು ವಿಶೇಷವಾಗಿ ನಮ್ಮ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವ್ರನ್ನ, ಅದೇ ರೀತಿ ನಮ್ಮ
ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬೈರತಿ ಸುರೇಶ್ ಅವರಿಬ್ಬರು ಬಳಿ ನಾನು ಖಾಸಗಿಯಾಗಿ ಮನವಿ ಮಾಡಿಕೊಂಡಾಗ ಡೆಲ್ಟ್ ಯೋಜನೆಯಡಿ ಬೈರತಿ ಸುರೇಶ್ ಅವರು 10 ಕೋಟಿ, KSRTCಯಿಂದ ರಾಮಲಿಂಗಾರೆಡ್ಡಿ 10 ಕೋಟಿ, ಒಟ್ಟು 19.87 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಂಜೂರಾತಿ ಕೊಟ್ಟಿದ್ದರಿಂದ ಈಗಾಗಲೇ ಗುದ್ದಲಿ ಪೂಜೆ ನಡೆದು ಮಾನ್ಯ ಮಂತ್ರಿಗಳು ಬಂದು ಗುದ್ದಲಿ ಪೂಜೆ ಮಾಡಿ ಕಾಮಗಾರಿ ಪ್ರಗತಿಲಿದೆ. ಅದನ್ನು ಇನ್ನೊಂದು ವರ್ಷದಲ್ಲಿ ಮುಂದಿನ ಮೇ ತಿಂಗಳು ಒಳಗಡೆ ಆ ಬಸ್ ಸ್ಟ್ಯಾಂಡನ್ನು ಮುಗಿಸಿ ಮುಂದಿನ ಮೇ ತಿಂಗಳಲ್ಲಿ ನಾವು ಮುಂದಿನ ವರ್ಷ ನಮ್ಮ 4ನೇ ವರ್ಷ ಆಚರಣೆ ಸಂದರ್ಭದಷ್ಟೊತ್ತಿಗೆ ಆ ಒಂದು ಆಧುನಿಕವಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟು ಭಾಳ ತ್ವರಿತದಲ್ಲಿ ಆ ಕಾಮಗಾರಿ ನಡೀತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಏನು ಮಳೆಯಿಂದ ಇಡೀ ಜಿಲ್ಲೆಗೆ, ಅದು ಅತಿ ಹೆಚ್ಚಾಗಿ ಶೃಂಗೇರಿ, ಚಿಕ್ಕಮಗಳೂರು, ಮೂಡಿಗೆರೆ ಕ್ಷೇತ್ರಗಳಲ್ಲಿ ರಸ್ತೆಗಳು ಹಾನಿಯಾದಂಥ ಸಂದರ್ಭದಲ್ಲಿ ನಾವು ಉಸ್ತುವಾರಿ ಸಚಿವರು ಜಾರ್ಜ್ ಅವ್ರನ್ನ, PWD ಸಚಿವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಜಿಲ್ಲೆಯ ಹಲವಾರು ಹಾನಿಗೊಳಗಾದ ಪ್ರದೇಶಗಳಿಗೆ ಪರಿಶೀಲನೆಗೆ ತೆಗೆದುಕೊಂಡು ಹೋದ ಪರಿಣಾಮ ನಮ್ಮ ಮನವಿಗೆ ಸ್ಪಂದಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ 25-26ನೇ ಸಾಲಿನ 50-54 ಅಡಿ ರಾಜ್ಯದಲ್ಲಿ ಸುರಿದ ಮಳೆ ಮತ್ತು ಪ್ರವಾಹ ಹಾನಿಗೊಳಗಾದ ಗ್ರಾಮೀಣ ರಸ್ತೆ, ಸೇತುವೆ, ಚರಂಡಿ ಕಾಮಗಾರಿಗಳಿಗೆ ಒಟ್ಟು 50 ಕೋಟಿನ ನಮ್ಮ ಜಿಲ್ಲೆಗೆ ಕೊಟ್ಟರು. ಅದರಲ್ಲಿ ಹೆಚ್ಚು ಹಾಳಾಗಿದ್ದರಿಂದ ಶೃಂಗೇರಿ, ಮೂಡಿಗೆರೆಗೆ 15 ಕೋಟಿ, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ 10 ಕೋಟಿ, ಕಡೂರು ಮತ್ತು ತರೀಕೆರೆ ವಿಧಾನಸಭಾ ಕ್ಷೇತ್ರಗಳಿಗೆ 50 ಕೋಟಿಯನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲಿ 10 ಕೋಟಿ ನಮ್ಮ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸೇರಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಅದೇ ರೀತಿ 25-26ನೇ ಸಾಲಿನ ಲೆಕ್ಕ ಶೀರ್ಷಿಕೆ 50-54 ಅಡಿ ಸುರಿದ ಮಳೆ ಮತ್ತು ಪ್ರವಾಹಕ್ಕೊಳಗಾದದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಸೇತುವೆ ಮತ್ತು ಚರಂಡಿ ಕಾಮಗಾರಿಗಳಿಗೆ PWDಗೆ 5 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಕಾರ್ಯಕ್ರಮದಡಿ 25-26ನೇ ಸಾಲಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ 1.25 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಇನ್ನು ಪ್ರಗತಿ ಪಥ ಯೋಜನೆಯಡಿ ಸುಮಾರು ನಮ್ಮ ಜಿಲ್ಲೆಗೆ 30 ಕಿಲೋಮೀಟರ್ ಸರ್ವಋತು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಅನುಮೋದನೆ ದೊರೆತಿದೆ. ಅದರಲ್ಲಿ 25-26ನೇ ಸಾಲಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ 15 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ 9 ಕೋಟಿ ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನು ಈಗಾಗಲೇ PMGCನವರು ಮಾಡ್ತಾ ಇದ್ದಾರೆ. ಇನ್ನು ನಗರಾಭಿವೃದ್ಧಿ ನಮ್ಮ ಚಿಕ್ಕಮಗಳೂರು ನಗರಸಭೆಗೆ ಮುಖ್ಯಮಂತ್ರಿಗಳ ವಿಶೇಷ 50 ಕೋಟಿ ಅನುದಾನದಲ್ಲಿ 10.5 ಕೋಟಿ ಹಣ ಮಂಜೂರಾಗಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರ್ತಕ್ಕಂಥ DUDC ನಗರಾಭಿವೃದ್ಧಿ ಕೋಶಕ್ಕೆ ಈ ಹಣವನ್ನು ಮಂಜೂರಾತಿ ಕೊಟ್ಟಿದ್ದಾರೆ. ಅಲ್ಲಿಂದ ಈಗಾಗಲೇ ಅಂದಾಜು ಪಟ್ಟಿ ಮಾಡಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಟೆಂಡರ್ ಪ್ರಕ್ರಿಯೆ ಮುಗಿದ ತಕ್ಷಣ ಈ 10.5 ಕೋಟಿ ಹಣನೂ ಸಹ ಪ್ರಾರಂಭ ಆಗ್ತದೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಾವೇರಿ ನೀರಾವರಿ ನಿಗಮದ ಅಡಿಯಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಜಲಮೂಲಗಳಾದ ಕೆರೆ ಮತ್ತು ಕಾಲುವೆ ಅಭಿವೃದ್ಧಿ ಕಾಮಗಾರಿಗಳಿಗೆ 25 ಕೋಟಿಗೆ ಅನುಮೋದನೆ ನೀಡಿದರೆ ಶೀಘ್ರದಲ್ಲೇ ಟೆಂಡರ್ ಕರೆಯಲಾಗ್ತದೆ ಅನ್ನೋ ಮಾತನ್ನು ಗಮನಕ್ಕೆ ತರ್ತೇವೆ. ಇನ್ನು ಭದ್ರಾ ಉಪಕಣಿವೆ ಯೋಜನೆ ಅಡಿದು ಚಿಕ್ಕಮಗಳೂರು ಮತ್ತು ಕಡೂರು ಭಾಗದ ಕೆರೆ ತುಂಬಿಸುವ 3ನೇ ಹಂತದ ಕಾಮಗಾರಿ ಈಗಾಗಲೇ ಅನಧಿಕೃತವಾಗಿ ಗುತ್ತಿಗೆದಾರರು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದ ನಂತರ ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಕೆಲಸ ಮಾಡ್ತೇವೆ. ಈಗಾಗಲೇ ಗುತ್ತಿಗೆದಾರರಿಗೆ VJNLನಿಂದ ಕಾರ್ಯಾದೇಶವನ್ನು ಸಹ ನೀಡಿದ್ದೇವೆ. ಇನ್ನು VJNL ವತಿಯಿಂದ ಬೂಚನಹಳ್ಳಿ ಮತ್ತು ಗೆದ್ಲೆಹಳ್ಳಿ ಗ್ರಾಮದ ಬಳಿ ಒಂದು ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ 1.5 ಕೋಟಿ ಹಣ ಬಿಡುಗಡೆಯಾಗಿದ್ದು, ನಾವು ಶಂಕುಸ್ಥಾಪನೆಯೂ ಮಾಡಿದ್ದೇವೆ, ಕಾಮಗಾರಿನೂ ಪ್ರಾರಂಭ ಆಗಿದೆ. ಇನ್ನು 6 ತಿಂಗಳೊಳಗಡೆ ಆ ಕಾಮಗಾರಿ ಮುಗಿಸ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ಚಿಕ್ಕಮಗಳೂರಿನಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ನೀವೆಲ್ಲರೂ ನೋಡಿದ್ದೀರಿ, ಏನು ನಗರದ ಜ್ಯೋತಿ ನಗರದ ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ ಸುಮಾರು 4 ವರ್ಷದ ಹಿಂದೆಯೇ ಹಿಂದಿನ ಸರ್ಕಾರದಲ್ಲೇ ಟೆಂಡರ್ ಕರೆದು ಆ ಕಾಮಗಾರಿನ ಎಕ್ಸ್ಕ್ರಾವೇಷನ್ನು ಮಾಡಿ ಅರ್ಧಕ್ಕೆ ನಿಂತೋಯ್ತು. ನಂತರ ನಾನು ಶಾಸಕರಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ
ಅದು ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾದಲ್ಲಿ ಬಂದಂಥ ಹಣ 2 ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡಿದರು. ಒಂದು 2.92 ಕೋಟಿ, ಇನ್ನೊಂದು 3.54 ಕೋಟಿ. ಕಾಮಗಾರಿನ ನಿಗದಿತ ಅವಧಿನಲ್ಲಿ ಪ್ರಾರಂಭ ಹಿಂದಿನ ಸರ್ಕಾರ ಮಾಡದೇ ಇದ್ದಿದ್ದರಿಂದ ಆ ಹಣ ವಾಪಸ್ ಹೋಯಿತು. ಆಗ ಏನಾದರೂ ಮಾಡಿ ಈ ಕೆಲಸವನ್ನು ಮುಗಿಸ್ಲೇಬೇಕು ಅನ್ನೋ ಒಂದು ತೀರ್ಮಾನದಿಂದ ಉಸ್ತುವಾರಿ ಸಚಿವರಾದ ಜಾರ್ಜ್ ಸಾಹೇಬ್ರವ್ರನ್ನ ಮನವೊಲಿಸಿ ಅವರನ್ನೂ ಸಹ ಅಲ್ಲಿಗೆ ಭೇಟಿ ಕೊಡಿಸಿ ಆ 2.92 ಕೋಟಿ ಜೊತೆ ಉಸ್ತುವಾರಿ ಸಚಿವರ ಇಂಧನ ಇಲಾಖೆಯಲ್ಲಿ CSR ಫಂಡಲ್ಲಿ 2 ಕೋಟಿ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ 1.19 ಕೋಟಿ ಮತ್ತು ನಮಗೆ ಕೊಟ್ಟಂಥ ಶಾಸಕರ ವಿಶೇಷ ಅನುದಾನದಲ್ಲಿ 1 ಕೋಟಿ, ಒಟ್ಟು 7.39 ಕೋಟಿ ಅನುದಾನದೊಂದಿಗೆ ಸಿಂಥೆಟಿಕ್ ಟ್ರ್ಯಾಕ್ ಮತ್ತು ಇತರೆ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಹಣ ಬಿಡುಗಡೆ ಮಾಡಿ ಟೆಂಡರ್ ಕರೆದು ಗುದ್ದಲಿ ಪೂಜೆಯನ್ನು ಮಾಡಿ ಕಾಮಗಾರಿನ ಪ್ರಾರಂಭ ಮಾಡಿದ್ದೇವೆ. ಇನ್ನು 9 ತಿಂಗಳು ಅವರಿಗೆ ಕಾಲಾವಧಿ ಅವಕಾಶ ಕೊಟ್ಟಿದ್ದೀವಿ. 9 ತಿಂಗಳೊಳಗಡೆ ಆ ಕೆಲಸವನ್ನು ಮುಗಿಸಿ ಲೋಕಾರ್ಪಣೆ ಮಾಡಬೇಕು ಅಂತೇಳಿ PWD ಅಧಿಕಾರಿಗಳಿಗೆ ನಾನು ಮತ್ತು ಉಸ್ತುವಾರಿ ಸಚಿವರು ಸೂಚನೆಯನ್ನು ಕೊಟ್ಟಿದ್ದೀವಿ. ಸಮಾಜ ಕಲ್ಯಾಣ ಇಲಾಖೆಯಿಂದ 25-26ನೇ ಸಾಲಿನಲ್ಲಿ ಕಾಲೋನಿಗಳ ಅಭಿವೃದ್ಧಿ ಪ್ರಗತಿ ಕಾಲೋನಿ ಯೋಜನೆಯಡಿ ನಮ್ಮ ಕ್ಷೇತ್ರಕ್ಕೆ 9 ಕೋಟಿ ಅನುದಾನ ಮಂಜೂರು ಮಾಡಿದ್ದಾರೆ. ಸದ್ಯದಲ್ಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಮುಗಿದು ಕೆಲಸ ಪ್ರಾರಂಭ ಆಗ್ತದೆ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಬರುವ ಚಿಕ್ಕಮಗಳೂರು ಮಲ್ಲೇನಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲಾ ಕಟ್ಟಡ ನಿರ್ಮಾಣ, ಇದಕ್ಕೆ 22 ಕೋಟಿ ಅನುದಾನವನ್ನು ಮಂಜೂರು ಮಾಡಿದರು. ಜಾಗದ ಸ್ವಲ್ಪ ತಾಂತ್ರಿಕತೆ ಇತ್ತು. ಈಗ ಏನು ನಮ್ಮ ಕಣಿವೆ ಹತ್ರ ಇರ್ತಕ್ಕಂಥ ಗೇಟ್ವೇ ಹೋಟೆಲ್ ಪಕ್ಕದಲ್ಲಿ ನಾವು ಜಾಗವನ್ನು ಗುರುತು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯಿಂದ ಜಾಗವನ್ನು ಬದಲಾಯಿಸಿ ಈಗ 22 ಕೋಟಿ ಕಟ್ಟಡಕ್ಕೆ ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ. ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ನಿಮಗೆಲ್ರಿಗೂ ಗೊತ್ತು, ಇವತ್ತೇನು ಜಿಲ್ಲಾಧಿಕಾರಿಗಳ ಸಂಕೀರ್ಣ ನಡೀತಾ ಇದೆ ಅದು ಮಂಜೂರಾತಿಯಾಗಿದ್ದು 13ರಿಂದ 18ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಮಂಜೂರಾತಿಯಾಗಿತ್ತು. ಇಲ್ಲಿ ಜಿಲ್ಲೆಯಲ್ಲಿದ್ದಂಥ 2015-16ರಲ್ಲಿದ್ದಂಥ DC ಶೇಖರಪ್ಪನವರು ಅವರು ವರ್ಗಾವಣೆ ಆಗೋ ಸಂದರ್ಭದಲ್ಲಿ ಗೇಟ್ವೇ ಆಫ್ ಇಂಡಿಯಾ ಪಕ್ಕದಲ್ಲಿ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದರು. ಆದರೆ ಸಾರ್ವಜನಿಕರ ಒತ್ತಡದ ಮತ್ತು ಎಲ್ಲರ ಒತ್ತಡದಿಂದ ಅಲ್ಲಿ ಬೇಡ, ದೂರ ಆಯಿತು ಅಂದಾಗ ಇಂದಿನ ಸರ್ಕಾರದಲ್ಲಿ ಅಶೋಕ್ ಅವ್ರನ್ನ ಕಂದಾಯ ಸಚಿವರನ್ನ ಕರೆಸಿ ಆ ಕಾಮಗಾರಿನ ಬದಲಾವಣೆ ಮಾಡಿ ಈಗಿರ್ತಕ್ಕಂಥ ತೋಟಗಾರಿಕಾ ಇಲಾಖೆಯಲ್ಲಿ ಪ್ರಾರಂಭ ಮಾಡೋದಕ್ಕೆ ಶಂಕುಸ್ಥಾಪನೆ ಮತ್ತು ಮರುಶಂಕುಸ್ಥಾಪನೆ ಆಗ್ತದೆ. ಅದಕ್ಕೆ 30 ಕೋಟಿ ಮೊದಲನೇ ಹಂತದಲ್ಲಿ ಮಂಜೂರಾತಿ ಕೊಡ್ತಾರೆ. ಪ್ರಾರಂಭ ಮಾಡಿದರು. ನಿಗದಿತ ಅವಧಿನಲ್ಲಿ ಅದನ್ನು 30 ಕೋಟಿ ಬಳಸಿದ್ವಿ. ಬಿಡುಗಡೆನ ನಮ್ಮ ಸರ್ಕಾರ ಬಂದ ಮೇಲೆ ಹಣ ಬಿಡುಗಡೆನೂ ಮಾಡಿಸ್ಕೊಟ್ವಿ. ಆದರೆ ಅದಕ್ಕೆ ಮತ್ತೆ ಸಾಕಾಗಲ್ಲ ಅಂತ ಹೇಳಿದಾಗ ಆ ಕಟ್ಟಡ ಪೂರ್ಣಗೊಳಿಸಲಿಕ್ಕೆ ಮತ್ತೆ ನಮ್ಮ ಸರ್ಕಾರ ಒಟ್ಟು ಕ್ಯಾಬಿನೆಟಲ್ಲಿಟ್ಟು 56.48 ಕೋಟಿಗೆ ಮಂಜೂರಾತಿ ಕೊಟ್ಟು ಉಳಿದ 26.44 ಕೋಟಿ ಹೆಚ್ಚುವರಿ ಅನುದಾನವನ್ನು ಸಹ ಅದರಲ್ಲಿ 15.35 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಗುತ್ತಿಗೆದಾರರು ಟೆಂಡರು ಆಗಿ ಆ ಕಾಮಗಾರಿನ ಮುಂದುವರಿಸ್ತಾ ಇದ್ದಾರೆ. ಬಹುಶಃ ಇನ್ನು 6 ತಿಂಗಳಲ್ಲಿ ಆ ಜಿಲ್ಲಾಧಿಕಾರಿಗಳ ಸಂಕೀರ್ಣ ಲೋಕಾರ್ಪಣೆ ಆಗೋದಕ್ಕೆ ನಿಗದಿಯಾಗಿದೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ನೋಡಿ, ಈ ಹಿಂದೆ ನಮ್ಮ ದೇಶದ ಉಕ್ಕಿನ ಮಹಿಳೆ ಪ್ರಧಾನಿಯಾಗಿದ್ದಂಥ 16 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದಂಥ ದಿವಂಗತ ಇಂದಿರಾ ಗಾಂಧಿ 20 ಅಂಶಗಳ ಕಾರ್ಯಕ್ರಮ ಹಾಕಿ ಅದರಲ್ಲಿ ಉಳುವವನಿಗೆ ಭೂಮಿ ತರಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರಿಗೆ ತಿಳಿಸಿದ್ರ ಪರಿಣಾಮ 77-78ರಲ್ಲಿ ಇಡೀ ರಾಜ್ಯದಲ್ಲಿ ಉಳುವವನಿಗೆ ಭೂಮಿ ಬರ್ತದೆ. ಆ ನಂತರ ಸುಮಾರು 30-35 ವರ್ಷಗಳಿಂದ ಗ್ರಾಮಾಂತರ ಭಾಗದಲ್ಲಿ ತುಂಬ ಜನ ಬಡವರು, ಎಲ್ಲ ವರ್ಗದ ಎಲ್ಲ ಜಾತಿಯ ಬಡವರು ಮನೆಗಳಲ್ಲಿ ವಾಸ ಇದ್ದರು. ಆದರೆ ಅವರಿಗೆ ಈ ಖಾತ ಆಗಲಿ ಹಕ್ಕುಪತ್ರ ಆಗಲಿ ಇರಲಿಲ್ಲ, ಕಂದಾಯ ಉಪಗ್ರಾಮಗಳಾಗಿರಲಿಲ್ಲ. ಅದನ್ನು ಇಡೀ ರಾಜ್ಯದಲ್ಲಿ ಹೇಗೆ ಹಿಂದೆ ಉಳುವವನಿಗೆ ಒಡೆಯ ಅಂತೇಳಿ ಮಾಡಿದ್ರೋ ಅದೇ ರೀತಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಸಿಸುವನೇ ಒಡೆಯ ಅನ್ನೋ ಯೋಜನೆ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ 2 ಕಾರ್ಯಕ್ರಮದಲ್ಲಿ
1 ಲಕ್ಷಕ್ಕೂ ಹೆಚ್ಚು ಜನ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಟ್ಟರು. ನಮ್ಮ ಕ್ಷೇತ್ರದಿಂದನೂ ಅಲ್ಲಿಗೆ ಸಾಂಕೇತಿಕವಾಗಿ ಹೋಗಿದ್ದರು. ಉಳಿದಂತೆ ಸುಮಾರು ಇಲ್ಲಿ ಚಿಕ್ಕಮಗಳೂರಿನ 21 ಗ್ರಾಮಗಳ 1015 ಫಲಾನುಭವಿಗಳಿಗೆ ನಾವು ಈಗಾಗಲೇ ಹಕ್ಕುಪತ್ರ ವಿತರಣೆ ಮಾಡಿದ್ದೇವೆ. ಇನ್ನೂ ಉಳಿದ ಹಕ್ಕುಪತ್ರಗಳನ್ನು ತಕ್ಷಣದಲ್ಲೇ ಅದನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಲೋಕಸಭಾ ಕ್ಷೇತ್ರಕ್ಕೆ 94D ಹೊಸ ಕಂದಾಯ ಉಪಗ್ರಾಮಗಳಲ್ಲಿ ಈಗಾಗಲೇ ಹಲ್ಸ್ಬಾಳು ಗ್ರಾಮಕ್ಕೆ 230, ಬಿಂಡಿಗ ಗ್ರಾಮಕ್ಕೆ 44, ಈ ರೀತಿ ಹಿರೇಕೊಳಲೆ, ಕರ್ತಿಕೆರೆ, ದೇವಗೊಂಡನಹಳ್ಳಿ, ಈಶ್ವರಹಳ್ಳಿ, ಲಕ್ಕುಮ್ನಹಳ್ಳಿ 524 94Dನಲ್ಲಿ ಹಕ್ಕುಪತ್ರ ಕೊಡೋದಕ್ಕೆ ಈಗಾಗಲೇ ಪಟ್ಟಿ ಸಿದ್ಧ ಇದೆ. ಅದೇ ರೀತಿ ಈಗಾಗಲೇ ಅದೇ 94Dನಲ್ಲಿ ಕುರುವಂಗಿ, ನೆಟ್ಟಕೆರೆನಹಳ್ಳಿ, ಈಶ್ವರಹಳ್ಳಿ, ಮೇದರಹಳ್ಳಿ, ಹಿರೇಕೊಳಲೆ, ಹೊಸಪುರ ಒಟ್ಟು 251 ಜನಕ್ಕೆ ಈಗಾಗಲೇ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದೇವೆ. ಯಾರ ಫಲಾನುಭವಿಗಳಿಗೆ ನಾವು ನಗರಕ್ಕೆ ಕರೆಸ್ದಲೇ ಅವ್ರ ಹಳ್ಳಿಗೆ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಹಕ್ಕುಪತ್ರವನ್ನು ವಿತರಣೆ ಮಾಡಿರೋದು ಒಂದು ವಿಶೇಷ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ನಮ್ಮ ಕ್ಷೇತ್ರದ ಬಹುದಿನಗಳ ಒಂದು ಜನರ ಕನಸು, ಭಾಳ ಹಿಂದಿನಿಂದ ಜನ ಕೇಳ್ತಾ ಇದ್ರು, ಒಂದು ಜವಳಿ ಪಾರ್ಕ್ ಅವಶ್ಯಕತೆ ಇದೆ ಅಂಥೇಳಿ. ಅದನ್ನು ಈಗ ಜವಳಿ ಮತ್ತು ಕೈಮಗ್ಗ ಇಲಾಖೆ ವತಿಯಲ್ಲಿ ಈ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಹಿರೇಗೋಜ ಗ್ರಾಮದಲ್ಲಿ PPP ಮಾದರಿಯಲ್ಲಿ ಜವಳಿ ಪಾರ್ಕ್ನ ಸ್ಥಾಪನೆ ಮಾಡಬೇಕು ಅಂತ ಅನುಮೋದನೆ ನೀಡಲಾಗಿದ್ದು, 15 ಎಕರೆ ಜಾಗವನ್ನು ಕಂದಾಯ ಇಲಾಖೆಯಿಂದ ಈ ಒಂದು ಜವಳಿ ಇಲಾಖೆಗೆ ಈಗಾಗಲೇ ವರ್ಗಾವಣೆ ಆಗಿ ಪಾಣಿನಲ್ಲೂ ಸಹ ಹೆಸರು ಬಂದಿದೆ. ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ನೆನ್ನೆ ತಾನೇ ಮುಖ್ಯಮಂತ್ರಿಗಳ ಬಳಿ ಕೇಳ್ಕೊಂಡಿದ್ದೇನೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಮೊದಲು 2,80,00,000 ಬೇಕು. ಅದನ್ನು ನೀಡಿದ ನಂತರ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ ಮೇಲೆ ರಾಜ್ಯ ದೇಶದಿಂದ ಕೆಲವು ದೊಡ್ಡ ದೊಡ್ಡ ಯಾರು ಕಂಪನಿಗಳನ್ನು ಕರೆಸಿ ಅದನ್ನು PPP ಮಾಡಲಲ್ಲಿ ಅವರಿಗೆ ಜಾಗವನ್ನು ಕೊಟ್ಟು ಅಲ್ಲಿ ಸುಮಾರು 5,000 ಜನಗಳಿಗೆ ನೌಕರಿಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಅದರಲ್ಲಿ ಮೊದಲನೇ ಹಂತದಲ್ಲಿ ಜಾಗವನ್ನು ನಿಗದಿಪಡಿಸಿ ಜಾಗನ ಮೂಲಭೂತ ಸೌಕರ್ಯಗಳನ್ನ ಕೊಡುವ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೊಂದಷ್ಟು ದಿನ ತಗಲಂತೆ. ಯಾಕೆ ಅಂತೇಳಿದರೆ ಇಲ್ಲಿವರೆಗೂ ಭಾಳ ವರ್ಷಗಳಿಂದ ಜನ ಕೇಳಿದರು. ಈಗ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ, ಜಾಗ ರಿಸರ್ವ್ ಮಾಡಿದ್ದೀವಿ, ಪಾಣಿಲ್ ಬಂದಿದೆ. ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಇನ್ನು 1 ವರ್ಷದೊಳಗಡೆ ಮಾಡೋ ಕೆಲಸ ಮಾಡ್ತೀವಿ. ನಂತರ ದೇಶದಲ್ಲಿರ್ತಕ್ಕಂಥ ಕೆಲವು ರಾಜ್ಯದಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳ ಮಾಲೀಕರನ್ನ ಸಂಪರ್ಕ ಮಾಡಿ ಇಲ್ಲಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮುಜರಾಯಿ ಇಲಾಖೆಗೆ ಸುಮಾರು 54 ದೇವಾಲಯಗಳಿಗೆ ನಮ್ಮ ವಿಶೇಷ ಅನುದಾನ ಕೊಟ್ಟಿರ್ತಕ್ಕಂಥ 50 ಕೋಟಿನಲ್ಲಿ 4 ಕೋಟಿ ಹಣ ಮಂಜೂರು ಮಾಡಿ ಅದು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೇವೆ. ಕಾಮಗಾರಿನ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೂ ಸಹ ಆ ವಿಶೇಷ ಅನುದಾನದಲ್ಲಿ 5 ಕೋಟಿ ಅನುದಾನವನ್ನು ವಿದ್ಯಾರ್ಥಿ ನಿಲಯ ಕಟ್ಟಡಕ್ಕೆ ಮತ್ತು 47 ಸಮುದಾಯ ಭವನಗಳ ಅಭಿವೃದ್ಧಿಗೆ 7.5 ಕೋಟಿ ಹಣವನ್ನು ಅದರಲ್ಲಿ ಮಂಜೂರು ಮಾಡಿದ್ದೀವಿ. ಅರಣ್ಯ ಇಲಾಖೆ ನೀವೆಲ್ಲ ನೋಡ್ತಾ ಇದ್ದೀರಿ. ಅರಣ್ಯ ಇಲಾಖೆ ನಾನು ಗೆದ್ದ ವಸ್ತ್ರಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀವಿ. 3 ವರ್ಷ ಆದರೂ ಇನ್ನೂ ಕಾಮಗಾರಿ ಮುಗಿಸೋಕ್ಕಾಗಿರಲಿಲ್ಲ. ಯಾಕೆ ಅಂತೇಳಿದರೆ ಅದಕ್ಕೆ 7.5 ಕೋಟಿ ಹಣ ಕೊಟ್ಟಿರಲಿಲ್ಲ. ಈಗಾಗಲೇ 7.5 ಕೋಟಿ ಹಣವನ್ನು ಗುತ್ತಿಗೆದಾರನಿಗೆ ಕೊಟ್ಟಿರೋದ್ರಿಂದ ಅವರು ಸಹ ಇನ್ನೊಂದು 4 ರಿಂದ 5 ತಿಂಗಳೊಳಗಡೆ ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತೆ ಲಕ್ಕೆ ಹೋಬಳಿಯ ಕೆರೆಗಳ ಅಭಿವೃದ್ಧಿ ಮತ್ತು ಚೆಕ್ ಡ್ಯಾಮ್ ನಿರ್ಮಾಣಗಳಿಗೆ ಒಟ್ಟು 8 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿದ್ದು ಕಾಮಗಾರಿ ಕೆಲವು ಪ್ರಾರಂಭ ಆಗಿದ್ದಾವೆ. ದಾಸರಹಳ್ಳಿ ಕೆರೆ ಭಾಳ ವರ್ಷದ ಕೆರೆ, ಬಹುಶಃ ಅದು ಯಾವಾಗಲೂ ತುಂಬ್ತಾ ಇರಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಏನು ಹಿರೇಮೂಳೂರು ದೊಡ್ಡ ಕೆರೆಯಿಂದ ದಾಸರಹಳ್ಳಿ ಕೆರೆಗೆ ತುಂಬಿಸುವ ಯೋಜನೆ ನಡೆದಿತ್ತು, ಕೆರೆ ನೀರು ನಿಲ್ತಾ ಇಲ್ಲ. ಅದು ತುಂಬುತ್ತೆ, ಬೇಗ ಸೀಪೇಜ್ ಆಗುತ್ತೆ. ಅದಕ್ಕೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ಈಗ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಮಾಡಿದ್ದೀವಿ. ಅದನ್ನು ಏರಿನ ದುರಸ್ತಿ ಮಾಡಿ ಕೆರೆ ನೀರು ಮತ್ತು ಜಲಗಿಸ್ದಂಗೆ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನು ಕರಗಡ ಏತ ನೀರಾವರಿ ಯೋಜನೆ ದೇವಿ ಕೆರೆಗೆ ಏನಿತ್ತು ಅಂತೇಳಿದರೆ, ದೇವಿ ಕೆರೆಯಿಂದ ಇಂದಿನ ಅದಕ್ಕೆ ಸುಮಾರು ಜನ ಕರಗಡ ಯೋಜನೆಗೆ ಹಲವಾರು ಜನ ಶಾಸಕರ ಪ್ರಯತ್ನ ಇದೆ. ಅದು ಮೊದಲನೇ ಪ್ರಯತ್ನ ಮಲ್ಲಿಕಾರ್ಜುನ್ ಪ್ರಸನ್ನ, ಅಲ್ಲಿಂದ ಧರ್ಮೇಗೌಡರು, KV ಮಲ್ಲಿಕಾರ್ಜುನು, CT ರವಿ ಇವರೆಲ್ಲರ ಪ್ರಯತ್ನದಲ್ಲಿ ಅದು ಪ್ರಾರಂಭ ಆಗಿದ್ರೂ
ಅದಕ್ಕೆ ಬೇಕಾಗಿರ್ತಕ್ಕಂಥ ದೇವಿಕೆರೆ ನೀರು ತುಂಬಿಸೋದ್ರಲ್ಲಿ ಹಿಂದೆ ಬಿದ್ದಿದ್ರು. ಯಾಕೆಂದರೆ ಚಿಕ್ಕಮಗಳೂರಿಂದ ಹೋಗುವ ದೇವಿಕೆರೆಗೆ ಹೋಗುವ ಏನು ಫೀಡರ್ ನಾಲೆ ಇದೆ ಅದು ಕಡಿಮೆ ಇದೆ, ಅದರದ ಒತ್ತಡ ನೀರು ತಗೊಂಡು ಹೋಗೋದು ಕಡಿಮೆ ಇದೆ. ಅದನ್ನು ಪರಿಶೀಲನೆ ಮಾಡಿದಾಗ ಅದನ್ನು ಸ್ವಲ್ಪ ಏನು ಫೀಡರ್ ನಾಲೆ ಇದೆ ಅದನ್ನು ಹೊಸದಾಗಿ ಸ್ವಲ್ಪ ಅಗಲ ಮಾಡಬೇಕು ದೊಡ್ಡದಾಗಿ ಅನ್ನೋದಕ್ಕೆ ಈಗಾಗಲೇ ಅದಕ್ಕೆ 9.9 ಕೋಟಿ ಅನುದಾನ ಮಂಜೂರಾಗಿದ್ದು ಅದು ಸಹ ಟೆಂಡರ್ ಪ್ರಕ್ರಿಯೆ ಇದೆ. ಅದಾದರೆ ದೇವಿಕೆರೆ ಬೇಗ ತುಂಬ್ತದೆ. ಆಗ ನಾವು ದೇವಿಕೆರೆಯಿಂದ ನೀರನ್ನ ಲಿಫ್ಟ್ ಮಾಡಲಿಕ್ಕೆ ಕಳಸಾಪುರ ಬೆಳವಾಡಿ ಕೆರೆಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಅದೇ ರೀತಿ ವೈದ್ಯಕೀಯ ಶಿಕ್ಷಣ ಇಲಾಖೆ, ಅಲ್ಲಿಗೆ ಅದರೆಲ್ಲ ಆರ್ಡರ್ ಕಾಪಿ ನಿಮಗೆ ಕೊಟ್ಟಿರೋದ್ರಲ್ಲಿದೆ. ಮೊನ್ನೆ ತಾನೇ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 60 ಮತ್ತು 40 60-40 ಯೋಜನೆಯಡಿ 10 ಕೋಟಿ ಮಂಜೂರಾತಿಯಾಗಿದೆ. ಅದು ಈಗಾಗಲೇ ಅಂದಾಜು ಪಟ್ಟಿ ಮಾಡುವ ಪ್ರಕ್ರಿಯೆಯಲ್ಲಿದೆ. ಇನ್ನೊಂದು ಭಾಳ ಸಂತೋಷ ಪಡಬೇಕಾಗಿರೋದು ಯಾರು ಅಂತೇಳಿದರೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸು. ಹಿಂದೆ ಇದ್ದಂಥ ಯು ಜಿ ಸೀಟ್ನ ಮತ್ತೆ 50 ಸೀಟಿಗೆ ಯು ಜಿ ಸೀಟ್ನ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ 34 ಪಿ ಜಿ ಸೀಟ್ಗಳನ್ನು ಜಾಸ್ತಿ ಮಾಡಿರೋದ್ರಿಂದ ನಮಗೆ ಸೀಟ್ಗಳ ಹೆಚ್ಚು ಸಿಕ್ಕುವಂಥ ಕೆಲಸ ಆಗ್ತದೆ. ಇನ್ನು ಮೆಡಿಕಲ್ ಕಾಲೇಜಿಗೆ ನೀವೆಲ್ಲ ನೋಡಿದ್ರಿ, ಅದು ಕುಡಿಯೋ ನೀರಿನ ಸಮಸ್ಯೆ ಇದೆ, ಅಲ್ಲಿ ಹಾಸ್ಟೆಲ್ ಸಮಸ್ಯೆ ಇದೆ ಅಂತ ಹೇಳಿದರು. ಅದನ್ನು ನಮ್ಮ ಪಿಟಿಷನ್ ಕಮಿಟಿಯವರು ಬಂದು ಪರಿಶೀಲನೆ ಮಾಡಿದರು, ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿದರು, ನಾವು ಪರಿಶೀಲನೆ ಮಾಡಿದ್ವಿ. ಈಗ ಸದ್ಯಕ್ಕೆ ಅಲ್ಲಿ 90 ಭಾಗ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ದೂರದಲ್ಲಿ ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿ 2 ಬೋರೆಲ್ಲ ಕೊರೆಸಿ ಅಲ್ಲಿಂದ ನೀರನ್ನ ಪಂಪ್ ಮಾಡೋ ಕೆಲಸವನ್ನು ಮಾಡ್ತಾಯಿದ್ದೀವಿ. ಶಾಶ್ವತ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿ ಮುಖ್ಯಮಂತ್ರಿ ಮತ್ತು ನಮ್ಮ ವೈದ್ಯಕೀಯ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ರವರ ಗಮನ ಸೆಳೆದು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡ ಪರಿಣಾಮ ಅಲ್ಲಿ ಬೋರ್ವೆಲ್ಗಿಂತ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿದರೆ, ಮಳೆ ನೀರು ಕೊಯ್ಲು ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಅರಿವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರಿಂದ ಸುಮಾರು ಅಂದಾಜು 3.5 ಕೋಟಿ ರೂಪಾಯಿ ವೆಚ್ಚದ ಮಳೆ ನೀರು ಕೊಯ್ಲಿಗೆ ಮೊನ್ನೆ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಇದ್ದು, ಆ ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ಶೀಘ್ರದಲ್ಲೇ ಮಳೆ ನೀರು ಕೊಯ್ಲುನಲ್ಲಿ ಮಾಡಿದರೆ ಅದು ಕೇವಲ ಮೆಡಿಕಲ್ ಕಾಲೇಜಿಗೆ ಮಾತ್ರ ಅಲ್ಲ, ಅಲ್ಲೇ ಸಮೀಪದಲ್ಲಿರ್ತಕ್ಕಂಥ ಕೈಗಾರಿಕಾ ಕೇಂದ್ರಗಳಲ್ಲಿರ್ತಕ್ಕಂಥ ಕೈಗಾರಿಕಾ ವಸಾಹತಿನಲ್ಲೂ ಇರ್ತಕ್ಕಂಥವ್ರಿಗೂ ಅವರ ಬೋರ್ವೆಲ್ಗಳಲ್ಲೂ ಸಹ ನೀರು ರೀಚಾರ್ಜ್ ಆಗುವ ಒಂದು ಅವಕಾಶ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ನಮ್ಮ ಇಂಧನ ಇಲಾಖೆಯಲ್ಲೇ ನಮ್ಮ ಇಂಧನ ಸಚಿವರನ್ನ ಮನವೊಲಿಸಿ ಮೆಡಿಕಲ್ ಕಾಲೇಜು ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಎರಡಕ್ಕೂ ಒಂದು ಸಬ್ಸ್ಟೇಷನ್ನ ಮಾಡಬೇಕು ಅಂತೇಳಿ ಅಲ್ಲೊಂದು, ಬೆಳವಾಡಿ ಗೋವಿಂದಪುರದಲ್ಲೊಂದು, ಈ ಟಿ ಬಿ ಕಾವಲುಗಳೊಂದು 3 MA ಸ್ಟೇಷನ್ ಮಾಡಲಿಕ್ಕೆ ಜಾಗ ಗುರುತಿಸಿದ್ವಿ. ಶೀಘ್ರ ಮಂಜೂರಾತಿ ಸಿಗುತ್ತದೆ. ಇನ್ನು ಈಗಾಗಲೇ 17 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಗಾಣದಾಳ್ MA ಸ್ಟೇಷನ್ನು, ಅದರಲ್ಲಿ ರೈತರು ಜಾಗ ಬಿಟ್ಕೊಡೋದಕ್ಕೆ ಒಂದು 19 ಟವರ್ ಮಾಡಲಿಕ್ಕೆ ತೊಂದರೆ ಆಗಿತ್ತು. ಅದರಲ್ಲಿ 17 ಟವರ್ನ ರೈತರನ್ನ ಮನವೊಲಿಸಿ ಈಗಾಗಲೇ ಮುಗಿಸಿದ್ದೇವೆ. ಇನ್ನು 2 ಟವರ್ ಕಾಮಗಾರಿ ಬಾಕಿ ಇದೆ. ಅಲ್ಲಿ ರೈತರು ಬೇರೆ ಬೇರೆ ಕಾರಣಕ್ಕೆ ತೊಂದರೆ ಮಾಡ್ತಾಯಿದ್ದಾರೆ ಅವ್ರು ಬಿಟ್ಕೊಡೋದಕ್ಕೆ. ಅವರಿಗೆ ಅವರ ಭೂ ಪರಿಹಾರನೂ ಕೊಡೋದಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಅವರು 2 ಟವರ್ನ ಬಿಟ್ಕೊಟ್ಟಿದ್ದೇ ಆದರೆ ಆದಷ್ಟು ಶೀಘ್ರದಲ್ಲೇ ಗಾಣದಾಳ್ ಮೆಸ್ಕಾಂ ಸಬ್ಸ್ಟೇಷನ್ ಉಪಕೇಂದ್ರ ಉದ್ಘಾಟನೆ ಆದರೆ ನಮಗೆ ಲಕ್ಕೆ ಹೋಬಳಿ ಹಲವಾರು ಹಳ್ಳಿಗಳಿಗೆ ವಿದ್ಯುತ್ ಸಮಸ್ಯೆ ಬಗೆಹರಿತದೆ ಅನ್ನೋ ಒಂದು ಮಾತನ್ನು ಹೇಳ್ತೇನೆ. ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ ನೀವು ಮೊನ್ನೆ ತಾನೇ ನಮ್ಮ ಮಧು ಬಂಗಾರಪ್ಪನ ಪತ್ರಿಕಾ ಹೇಳಿಕೆ ಹೇಳಿದ್ದಾರೆ, ರಾಜ್ಯದಲ್ಲಿ 475 KPSC ಶಾಲೆಗಳನ್ನು ಪ್ರಾರಂಭ ಮಾಡ್ತೇವೆ ಅಂತ. ಅದರಲ್ಲಿ ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ KPSCನಲ್ಲಿ 3 ಶಾಲೆಗಳನ್ನು ಕೊಟ್ಟಿದ್ದಾರೆ. ಬೇಲೂರು ರಸ್ತೆಯಲ್ಲಿರ್ತಕ್ಕಂಥ ಜೂನಿಯರ್ ಕಾಲೇಜು, ಬಸವನಹಳ್ಳಿ ಶಾಲೆ, ಸಕರಾಪಟ್ಟಣ, ಈ 3 ಶಾಲೆಗಳನ್ನು KPSC ಶಾಲೆ ಮಂಜೂರಾಗಿದ್ದು ಇವು 2ರಿಂದ 4 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ADB ಬ್ಯಾಂಕ್ನೊಂದಿಗೆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಕಳೆದ ವರ್ಷ CSR
ನಿಧಿನಲ್ಲಿ ನಮ್ಮ ಸ್ನೇಹಿತರ ಕಂಪನಿಯಿಂದ ನಾನು ಓದಿದ ಶಾಲೆ ಹಿರೇಮಗಳೂರು ಶಾಲೆನ ನಾವು ಒಂದು ಮಾದರಿ ಶಾಲೆಯಾಗಿ ಕಟ್ಟಡ ಮತ್ತು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಪ್ರೇಟ್ ರೆಸ್ಟ್ ರೂಮ್ಸ್ನ ಆಧುನಿಕ ವ್ಯವಸ್ಥೆನಲ್ಲಿ ಮಾಡಿಕೊಟ್ಟಿದ್ದೇವೆ. ಈ ವರ್ಷ 2 ರಾಜ್ಯಸಭಾ ಸದಸ್ಯರ ಅನುದಾನದಡಿ ದೇವನೂರಿಗೆ ಶಾಲೆಗೆ 50 ಲಕ್ಷ, KBR ಶಾಲೆಗೆ 50 ಲಕ್ಷ ಮಂಜೂರು ಮಾಡಿಸಿದ್ದೀನಿ. ದೇವನೂರು ಶಾಲೆಯಲ್ಲಿ ಬಹುಶಃ ಜೂನ್ 21ನೇ ತಾರೀಕು ಅವತ್ತು ಆ ಶಾಲೆ ಲೋಕಾರ್ಪಣೆ ಆಗ್ತದೆ. ದೇವನೂರು ಶಾಲೆ. ನಮ್ಮ KBR ಶಾಲೆಯಲ್ಲಿ ಸ್ವಲ್ಪ ಕಟ್ಟಡದ ಡೆಮಾಲಿಷನ್ನು ಒಂದಷ್ಟು ಕೊರತೆ ಆಯಿತು. ಅದೀಗಾಗಲೇ ಡೆಮಾಲಿಷನ್ ಎಲ್ಲ ಆಗಿದೆ. ಅದು ಸ್ವಲ್ಪ ಇನ್ನೊಂದು 3-4 ತಿಂಗಳು ಟೈಮ್ ತಗೊಳ್ತದೆ. ಈ 2 ಶಾಲೆಗಳನ್ನು ಭಾಳ ಉತ್ತಮ ರೀತಿಯಲ್ಲಿ ಕಟ್ಟಡ ಮತ್ತು ಶೌಚಾಲಯಗಳನ್ನು ಮಾಡಿ ಲೋಕಾರ್ಪಣೆಯನ್ನು ಮಾಡ್ತೇವೆ. ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 6 ಶಾಲೆಗಳ ಕೊಠಡಿ ನಿರ್ಮಾಣಕ್ಕೆ 1.92 ಕೋಟಿನ ಕೊಟ್ಟಿದ್ದಾರೆ. ಅದನ್ನು ಟೆಂಡರ್ ಕರೆಯುವ ಕಾಮಗಾರಿ ನಡೀತಾ ಇದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 25-26ನೇ ಸಾಲಿನ ಆಯವ್ಯಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಘೋಷಣೆ ಮಾಡಿರುವಂತೆ ಕಲ್ಯಾಣ ಇಲಾಖೆಯ ಮಹಿಳಾ PU ಕಾಲೇಜು ಮಂಜೂರು ಮಾಡಲಾಗಿದೆ. ಕಲಾ ಮತ್ತು ವಿಜ್ಞಾನಕ್ಕೆ ಅದು ಸಹ ಮಂಜೂರಾತಿ ಆದ ನಂತರ ಪ್ರಾರಂಭ ಆಗ್ತದೆ. ಅದರ ಜೊತೆ ಅತಿ ಹೆಚ್ಚು ಅಲ್ಪಸಂಖ್ಯಾತರು ವಾಸ ಮಾಡುವ ರಸ್ತೆಗಳಲ್ಲಿ ಕಳೆದ ವರ್ಷ 5 ಕೋಟಿ ಅನುದಾನವನ್ನು ಕೊಟ್ಟಿದ್ದರು. ಅದರ ಕಾಮಗಾರಿ ಮುಕ್ತಾಯ ಆಗಿದೆ. ಈ ವರ್ಷ ಇನ್ನೂ 5 ಕೋಟಿ ಅನುದಾನವನ್ನು ಕೊಟ್ಟಿದ್ದು ಅದರ ಕಾಮಗಾರಿನ ಈಗಾಗಲೇ ಉಪ್ಪಳ್ಳಿ ಮತ್ತು ಕಲ್ದೊಡ್ಡಿ ಭಾಗದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದು ಇನ್ನೊಂದು 2-3 ತಿಂಗಳಲ್ಲಿ ಇನ್ನುಳಿದ 5 ಕೋಟಿ ಅನುದಾನ ಅಲ್ಪಸಂಖ್ಯಾತರ ವಾರ್ಡ್ಗಳಲ್ಲಿ ಮುಕ್ತಾಯ ಆಗ್ತದೆ. ಪಶುಸಂಗೋಪನೆ ಇಲಾಖೆಯಲ್ಲಿ ಲಕ್ಯ ಹೋಬಳಿ ಹೆಡ್ಕ್ವಾರ್ಟರ್ ಲಕ್ಯ ಆದ್ರೂ ಅಲ್ಲಿ ಒಂದು ಪಶು ಸಂಗೋಪನಾ ಚಿಕಿತ್ಸಾಲಯ ಇರಲಿಲ್ಲ. ಅದಕ್ಕೆ ಕಳೆದ ವರ್ಷ ಬೇರೆ ಜಿಲ್ಲೆಯಲ್ಲಿ ವಾಪಸ್ ಹೋದಂಥದ್ದನ್ನು ನಾವು ಲಕ್ಯಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನದಲ್ಲಿ ಅದನ್ನು ನಡೆಸ್ತಾ ಇದ್ದೀವಿ. ಅದಕ್ಕೊಂದು ಸ್ವಂತ ಕಟ್ಟಡವನ್ನು ಸದ್ಯದಲ್ಲೇ 60 ಲಕ್ಷ ರೂಪಾಯಿಗೆ ಆಡಳಿತಾತ್ಮಕ ಮಂಜೂರಾತಿ ಸಿಕ್ಕಿದೆ. ಸದ್ಯದಲ್ಲೇ ಸ್ವಂತ ಕಟ್ಟಡವನ್ನು ಮಾಡ್ತೇವೆ. ಇನ್ನು ಕಳಸಾಪುರ ITI ಕಾಲೇಜ್ ನಿರ್ಮಾಣಕ್ಕೆ 3.65 ಕೋಟಿ ಮಂಜೂರಾಗಿದೆ. ಅದನ್ನು ಶೀಘ್ರದಲ್ಲೇ ಟೆಂಡರ್ ಕರೆದು ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾ, ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದ 35 ಲಕ್ಷ ಮತ್ತು 25-26ನೇ ಸಾಲಿನ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 2 ಕೋಟಿ ಮಂಜೂರಾಗಿದ್ದು ಅದನ್ನು ನಮ್ಮ ಕ್ಷೇತ್ರದ ಹಲವಾರು ದೇವಾಲಯ ಮತ್ತು ಸಮುದಾಯ ಭವನಗಳಿಗೆ ಹಣವನ್ನು ನೀಡುವ ಕೆಲಸವನ್ನು ಮಾಡಿದ್ದೇವೆ. ಇನ್ನು ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿದ್ದಾರೆ. ನಾನು ಇಡೀ ಜಿಲ್ಲೆದು ಹೇಳಲ್ಲ, ಏನು ರಾಜ್ಯದ್ದು ಹೇಳಲ್ಲ, ಕೇವಲ ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಗೃಹಲಕ್ಷ್ಮಿ ಯೋಜನೆಯಡಿ 82,219 ಮಹಿಳೆಯರಿಗೆ 180 ಕೋಟಿ ಹಣ ಮಂಜೂರಾಗಿ ಅವರ ಖಾತೆಗೆ DBT ಆಗಿದೆ. ಗೃಹ ಜ್ಯೋತಿ ಯೋಜನೆಯಡಿ 2,62,398 ಫಲಾನುಭವಿಗಳು ನೋಂದಣಿಯಾಗಿದ್ದು ಇದುವರೆಗೂ 34 ಕೋಟಿ ಹಣ ಪ್ರಯೋಜನ ಪಡೆದಿದ್ದಾರೆ. ಶಕ್ತಿ ಯೋಜನೆಯಡಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಹಿಳೆಯರು KSRTC ಬಸ್ಗಳಲ್ಲಿ ಪ್ರವಾಸ ಮಾಡಿ ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ 1,16,71,753 ಮಹಿಳೆಯರು ಪ್ರಯಾಣ ಮಾಡಿ ಸುಮಾರು 44 ಕೋಟಿ ರು ಹಣವನ್ನು ಸರ್ಕಾರ ಅದಕ್ಕೆ ಭರಿಸಿದೆ. ಅನ್ನಭಾಗ್ಯ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ 2,38,053ಕ್ಕೆ ಹೆಚ್ಚು ಫಲಾನುಭವಿಗಳಿಗೆ 34 ಕೋಟಿ ರು ಬೆಲೆ ಅಕ್ಕಿಯನ್ನು ಸರಬರಾಜು ಮಾಡಲಾಗಿದೆ. ಯುವ ನಿಧಿ ಯೋಜನೆಯಡಿ ಇದುವರೆಗೂ 8,224 ಪದವೀಧರರು ನೋಂದಣಿಯಾಗಿದ್ದಾರೆ. 2.25 ಕೋಟಿ ಜನರ ಖಾತೆಗೆ ಹಣ ಸಂದಾಯ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಜಿಲ್ಲೆದು. ಒಟ್ಟು ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ 294.5 ಕೋಟಿ ಹಣ ನೇರವಾಗಿ ಫಲಾನುಭವಿಗಳಿಗೆ ತಲುಪುವಂಥ ಕೆಲಸ ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಜೊತೆ ಒಂದಷ್ಟು ಜನ ನನಗೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ನೀವು ಜನಸ್ನೇಹಿ ಆಡಳಿತವನ್ನು ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ಕೆಲವು ಇಲಾಖೆಗಳಲ್ಲಿ ಸರಿಯಾಗಿ ಮಾಡ್ತಾಯಿಲ್ಲ ಅಂತಂದಾಗ ನಾನು ಮೊನ್ನೆ ತಾನೇ ನಡೆದ KDP ಸಭೆಯಲ್ಲಿ ಎಲ್ಲ ನಮ್ಮ ಕ್ಷೇತ್ರದ ಅಧಿಕಾರಿಗಳಿಗೆ ಕಟುವಾಗೇ ಸೂಚನೆ ಕೊಟ್ಟಿದ್ದೇನೆ. ನೀವು ಜನಸ್ನೇಹಿಯಾಗಿ ಆಡಳಿತ ಮಾಡೋಕ್ಕೆ ಇಷ್ಟ ಇದ್ದರೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಇಲ್ಲದೇ ಇದ್ದರೆ ಈಗ ಸಾಮಾನ್ಯ ವರ್ಗಾವಣೆ ಈ ತಿಂಗಳು 30
1:30ವರೆಗೂ ಇದೆ, ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗಿ. ನೀವು ಹೋಗಲಿಲ್ಲ ಅಂತಂದರೆ, ನೀವು ಸರಿಯಾಗಿ ಜನಸ್ನೇಹಿ ಆಡಳಿತ ಮಾಡಲಿಲ್ಲ ಅಂದರೆ ಕಾನೂನಾತ್ಮಕವಾಗಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕೋ ಅದಕ್ಕೆ ನಾನು ನಿಮ್ಮ ಮೇಲೆ ಕ್ರಮ ತಗೊಳ್ಳೋಕ್ಕೆ ಪತ್ರ ಬರೀಬೇಕಾಗತ್ತೆ ಅನ್ನೋದನ್ನು ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ. ಅವರು ಅದಕ್ಕೆ ತಕ್ಕಂಥ ಕೆಲಸ ಮಾಡಲಿಲ್ಲ ಅಂದರೆ ಖಂಡಿತ ಅಧಿಕಾರಿಗಳ ಮೇಲೆ ನಾನು ಮೇಲಾಧಿಕಾರಿಗಳಿಗೆ ಮತ್ತು ನಮ್ಮ ಸಂಬಂಧಪಟ್ಟ ಸಚಿವರಿಗೆ ಪತ್ರ ಬರೆಯೋ ಕೆಲಸವನ್ನು ಮಾಡ್ತೇನೆ. ಅದರಲ್ಲಿ ಒಟ್ಟು 9 ಕಾಲ್ ಸಂಘಗಳ ನಿರ್ಮಾಣಕ್ಕೆ ಅನುಮತಿ ಆಗಿದೆ. ಅದಕ್ಕೆ ಸಂಪೂರ್ಣ ಪಟ್ಟಿ ನಿಮಗೆ ಕೊಟ್ಟಿರೋದ್ರಲ್ಲಿದೆ, ಎಲ್ಲೆಲ್ಲಿಗೆ ಆಗಿದೆ ಅನ್ನೋದನ್ನು ಪೂರ್ತಿ ಅದರಲ್ಲಿದೆ. ಅದಕ್ಕೆ ಎಲ್ಲರಿಗೂ ಒಂದು ಹಾರ್ಡ್ ಕಾಪಿನ ತೆಗೆದು ಎಲ್ಲರಿಗೂ ಕೊಟ್ಬಿಟ್ಟಿದ್ದು. ಸರ್, ಜಿಲ್ಲಾಧಿಕಾರಿಗಳು ಅದು ವರ್ಗಾವಣೆ, ಅದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ವಿವೇಚನೆಗೆ ಸಂಬಂಧಪಟ್ಟಿದ್ದು. ಅದನ್ನು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾದರೆ ಖಂಡಿತ ಹೇಳ್ಬೋದು. ಜಿಲ್ಲಾಧಿಕಾರಿಗಳದ್ದು ಆಡಳಿತಾತ್ಮಕವಾಗಿ ಮುಖ್ಯಮಂತ್ರಿಗಳು ತೆಗೆದುಕೊಂಡ ನಿರ್ಧಾರನ ನಾನಿಲ್ಲಿ ಹೇಳೋಕ್ಕಾಗಲ್ಲ. ಹೌದು, ನಾನು ಜನಸಂಪರ್ಕ ಸಭೆಗಳನ್ನು ಗ್ರಾಮಾಂತರ ಮಟ್ಟದಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಹೇಳಿದೆ 2.92 ಇತ್ತು ಖೇಲೋ ಇಂಡಿಯಾದಲ್ಲಿ. 3 ಇದ್ದಿದ್ದು ವಾಪಸ್ ಹೋಯಿತು. ವಾಪಸ್ ತಗೊಂಡ್ರು ಕೇಂದ್ರ ಸರ್ಕಾರ. ಅವ್ರು ವಾಪಸ್ ತಗೊಂಡಿದ್ದು ಯಾಕೆ ಅಂತಂದರೆ ನಿಗದಿತ ಅವಧಿಯಲ್ಲಿ ಅವ್ನು ಗುತ್ತಿಗೆದಾರ ಕೆಲಸ ಮಾಡಲಿಲ್ಲ ಅಂತ. ಸೊ ಕೇಂದ್ರ ಸರ್ಕಾರಕ್ಕೆ ವಾಪಸ್ ಹೋಗಿರೋ ಹಣನ ಮತ್ತೆ ವಾಪಸ್ ತರೋದು ಎಷ್ಟು ಕಷ್ಟ ಅಂತ ಅದು ಅದರೊಳಗಡೆ ಇದ್ದರಿಗೆ ಗೊತ್ತು. ಸೊ ನಾವೀಗ ಅದಕ್ಕೆ ಕಾಯ್ಕೊಂಡು ಕೂತ್ರೆ ಆಗಲ್ಲ ಅಂಥೇಳಿ ಆ 2.92ಕ್ಕೆ ಮತ್ತೆ ನಾವು CSR 2 ಕೋಟಿ, ನಂದು 1 ಕೋಟಿ, ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ 1.19 ಎಲ್ಲ ಸೇರಿಸಿ ಈಗ 7,92,00,000ಕ್ಕೆ ಟೆಂಡರ್ ಕರೆದು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಆ ಗುತ್ತಿಗೆದಾರನ ಮೇಲೆ ಅವ್ರ ಕ್ರಮ ಹಿಂದೆ ತಗೊಬೇಕಾಯ್ತು. ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಅದು ಕ್ರಮ ತಗೊಳಕ್ಕೆ ಕೇಳಿದ್ವಿ, ಅದು ಪರಿಶೀಲನೆ ಮಾಡ್ತೀವಿ. ನಮಗೆ ಬೇಕಾಗಿದ್ದೇನು ಅಂದ್ರೆ, ಈಗ ಅಲ್ಲಿ ನನ್ನ ಮನೆ ಇರೋ ಏರಿಯಾ ಜನ ಅಲ್ಲಿ ವಾಕ್ ಮಾಡ್ತಾಯಿದ್ರು. ಒಂದು ಅಥ್ಲೆಟಿಕ್ಸಿಗೆ ಓಡೋರಿಗೂ ಇಲ್ಲ, ಕಿತ್ತಾಕ್ಬಿಟ್ಟಿದ್ದಾರೆ ಸಿಂಥೆಟಿಕ್ ಟ್ರ್ಯಾಕ್ನ. ಸೊ ಈಗ ನಾವು ಅವ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಅವನ ಮೇಲೆ ಕ್ರಮ ತಗೊಳೋದಕ್ಕಿಂತ ಮೊದಲು ನನಗೆ ಆ ಕೆಲಸ ಆಗಿ ಜನಕ್ಕೆ ಅದನ್ನು ಲೋಕಾರ್ಪಣೆ ಮಾಡಬೇಕಾಯ್ತು. ಆ ಕೆಲಸ ಮೊದಲ ಆದ್ಯತೆ ಮಾಡಿದ್ವಿ ಸರ್. ಸಿಂಥೆಟಿಕ್ ಅವ್ರು ಮಾಡಿದ ಮೇಲೆ ಅದ್ರ ಪಕ್ಕದಲ್ಲಿ ನಾನು ಸಪ್ರೇಟು ಒಂದು ಎಸ್ಟಿಮೇಟ್ ಮಾಡಿಸಿದ್ದೀನಿ. ಏನು ಅಂತೇಳಿದರೆ ಅದಕ್ಕೆ ಮಾಡೋಕ್ಕೆ ಹೇಳಿದ್ದೀನಿ. ಬರೀ ಗ್ರಾವಲ್ ಹಾಕಿ ಅಲ್ಲಿ ವಾಕ್ ಮಾಡಲಿಕ್ಕೆ, ಬರೀ ವಾಕಿಂಗ್ ಮಾಡಲಿಕ್ಕೇ ಗ್ರಾವಲ್ ಹಾಕಿ ಸುತ್ತ ಮಾಡಲಿಕ್ಕೆ ಹೇಳಿದ್ದೀನಿ. ಅದನ್ನು ತಾಂತ್ರಿಕವಾಗಿ ಅವರು ಗ್ರಾವಲ್ ಹಾಕಿ ಅದಕ್ಕೊಂದು ಎಸ್ಟಿಮೇಟ್ ಕೊಟ್ಟು, ಈಗ ಜನಸಂಪರ್ಕ ಸಭೆಯಲ್ಲಿ ಈ ಪ್ರಶ್ನೆ ಬಂದಿತ್ತು. ನಾನು ಅವತ್ತಿದ್ದಂಥ ಅಧಿಕಾರಿ ಸರಿ ಇಲ್ಲ ಅಂತ ಇನ್ನೊಬ್ಬ ಅಧಿಕಾರಿನ ರುದ್ರೇಶನ ತರಿಸಾಕ್ತೀವಿ. ಇದು ಹೆಂಗಾಗಿದೆ ಅಂದರೆ ಊದೋದು ಕೊಟ್ಟರೆ ಬಡಿಯೋದು ತಗೊಂಡಂಗೆ ಆಗ್ಬಿಟ್ಟಿದೆ. ಅಲ್ಲಲ್ಲ, ಇದು ಯಾವ ಊರಿಗೆ ಹೋದ್ರೂ ಸರ್ವೇರೇ ಬರಬೇಕು, ಆ ಡಿಪಾರ್ಟ್ಮೆಂಟಿಗೆ ಸರ್ವೇರೇ ಬರಬೇಕು, ಬೇರೆಯವ್ರು ಬರೋಕ್ಕಾಗಲ್ಲ, ಬೇರೆ ಇಲಾಖೆಯವ್ರು ಬಂದು ಮಾಡೋಕ್ಕಾಗಲ್ಲ. ಸೊ ಹಿಂದಿದ್ದ ಸರ್ವೇರ್ ಬಗ್ಗೆ ಜನಸಂಪರ್ಕ ಸಭೆಯಲ್ಲಿ ಕಳೆದ ವರ್ಷ ದೂರು ಬಂದಿದ್ದಕ್ಕೆ ನಾನೇನು ಮಾಡಿದೆ, ಅವ್ನು ಚೇಂಜ್ ಮಾಡಿ ಈಗ ರುದ್ರೇಶನ ಹಾಕಿದ್ದೀನಿ. ಈಗ ತಾವು ಹೇಳಿದ್ದು ನನಗೆ ಅರ್ಥ ಆಗಿದೆ, ಊದೋದು ಕೊಟ್ಟು ಬಡಿಯೋದು ತಗೊಂಡಂಗೆ ಆಗಿದೆ. ಜೊತೆಗೆ ಅವರು ಇಡೀ ರಾಜ್ಯದಲ್ಲಿ ಸರ್ವೇರ್ಗಳು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ನಾನು ನೀವು ಹೇಳಿದ್ದನ್ನು ಖಂಡಿತ ಆ ಸರ್ವೆ ಇಲಾಖೆಗೆ ನಾನೇ ಖುದ್ದು ಒಂದಿವ್ಸ ಭೇಟಿ ಕೊಟ್ಟು ಅದಕ್ಕೆ ಏನು ಮದ್ದು ಚಿಕಿತ್ಸೆ ಕೊಡ್ಬೋದು ಖಂಡಿತ ಮಾಡ್ತೀನಿ. ಅಲ್ಲಲ್ಲ, ಖಂಡಿತ ಜಯಕುಮಾರ್ ಅವರೇ, ನಿಮ್ಮ ಮಾತು ನನ್ನ ಗಮನಕ್ಕೆ ಬಂದಿದೆ. ಕಳೆದ ವರ್ಷವೂ ಜನಸಂಪರ್ಕ ಸಭೆಯಲ್ಲಿ ಬಂದಿತ್ತು, ಅದಕ್ಕೆ ನಾನು ಅದನ್ನು ತೀರ್ಮಾನ ಮಾಡಿದ್ದೆ. ಈಗ ನಮಗೆ ಒಬ್ಬ ಶಾಸಕರಾಗಿ ಯಾರು ಸರಿಯಾಗಿ ಕೆಲಸ ಮಾಡಲ್ಲ ಅಂದರೆ ಅವನು ವರ್ಗಾವಣೆ ಮಾಡಿಸ್ಬೋದು. ಸಸ್ಪೆಂಡ್ ಮಾಡಬೇಕು ಅಂತೇಳಿದರೆ ಅದಕ್ಕೆ ಯಾರು ದಾಖಲೆ ಸಮೇತ ಅವರು ದೂರು ಕೊಟ್ಟರೆ ಅದನ್ನು ಎಂಕ್ವೈರಿ ಮಾಡಿಸ್ಬೋದು. ಅಥವಾ ತುಂಬ ಕಡೆ ನಿಮಗೆ ಗೊತ್ತಿದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸರ್ವೇರರು ಎಷ್ಟು ಜನ ಲಂಚ ತಾಂಡು ಸಿಗಾಕೊಂಡು ಮತ್ತೆ ವಾಪಸ್ಸು ಬಂದಿರೋರು ಪಟ್ಟಿನೇ ಇದೆ. ಜನನೂ ಮೂಡಿಗೆರೆಯಲ್ಲಿ ಒಬ್ಬನ ರೋಸತ್ತು ಟ್ರ್ಯಾಪ್ ಮಾಡಿಸಿರು, ಅವನು ಮೂಡಿಗೆರೆಯಲ್ಲಿ ರಿವಾಕ್ ಮಾಡಿಸ್ಕೊಂಡು ಇಲ್ಲಿ ಚಿಕ್ಕಮಗಳೂರಿಗೆ ಬಂದು ತಗಲಾಕೊಂಡಿದ್ದಾನೆ ರಿವಾಕ್ ಮಾಡಿ. ಇನ್ನೊಬ್ಬ ಇಲ್ಲಿ ಟ್ರ್ಯಾಪ್ ಮಾಡಿಸಿರು, ಇಲ್ಲಿಂದ ಹೋಗಿ ತರೀಕೆರೆಗೆ ಹಾಕ್ಕೊಂಡಿದ್ದಾನೆ ರಿವಾಕ್ ಮಾಡಿ 6 ತಿಂಗಳಾದ ತಕ್ಷಣ. ಇದಕ್ಕೆ ಒಂದಷ್ಟು ರಿಪೇರಿ ಮಾಡೋದಕ್ಕೆ ಖಂಡಿತ ನೀವು ಹೇಳಿದಿರಿ, ಏನೂ ಮಾಡೋಕ್ಕಾಗಲ್ಲ. ಮೊನ್ನೆದು ನೀವು ಹೇಳಿದ್ರಲ್ಲ, ಕೆಲವು ಅದು 2 ಅನ್ಪಾರ್ಲಿಮೆಂಟ್ರಿ ವರ್ಡ್ ನನ್ನ ಬಾಯಿಂದ ಬರಬಾರ್ದಿತ್ತು. ಬಟ್ ಆದರೆ ಜನ ಅಲ್ಲಿ ರೋಸ ಬಂದಿದ್ದು ಆ ಮಾತಾಡಿದ್ದಕ್ಕೆ ನಾನು ಮೊನ್ನೆನೇ ಪತ್ರಿಕೆ ಎದುರುಗಡೆ ವಿಷಾದ ವ್ಯಕ್ತಪಡಿಸಿದ್ದೀನಿ. ಯಾಕೆಂದ್ರೆ ನನ್ನ ಬಾಯಿಂದ ಬರಬಾರ್ದಿತ್ತು ಅಂತ.
ಬೇರೆ ಯಾರು ಮಾತಾಡ್ಕೊಳ್ಳಿ. ಅಲ್ಲ, ಒಂದು ನಿಮಿಷ. ಅದಕ್ಕೆ ಬಟ್ ಅವತ್ತು ಅಲ್ಲಿದ್ದ ಜನ, ರಾಂಪುರ ಆದಿಶಕ್ತಿ ನಗರದ ಜನ ಎಷ್ಟು ರೋಸತ್ತಿದ್ರು ಅಂದರೆ, ಒಂದು ಕಾಮಗಾರಿಗೆ ವರ್ಕ್ ಆರ್ಡರ್ ಕೊಟ್ಟು 2 ವರ್ಷ ಆಗಿದೆ. ಗುದ್ಲಿ ಪೂಜೆ ಮಾಡಿ ಈ ಅಕ್ಟೋಬರ್ 30ಕ್ಕೆ 2 ವರ್ಷ ಆಗ್ತದೆ. ಕೆರೆದು ವೆಟ್ ಮಿಕ್ಸ್ ಹಾಕಿ 6 ತಿಂಗಳಾಗ್ತದೆ. ಎಷ್ಟು ಜನ ಅಲ್ಲಿ ಬೇಸತ್ತಿದ್ರು ಅಂದರೆ, ಅಷ್ಟು ನನಗೆ ಆಟೋದವರು ಜನ ನನಗೆ ಅಷ್ಟು ನನ್ನ ಮೇಲೆ ಅವ್ರು ತಪ್ಪಿಲ್ಲ, ಅವ್ರು ಆಕ್ರೋಶಗಳು ತಪ್ಪಿಲ್ಲ. ಆಗ ನಾನಲ್ಲಿ ಆ ಪ್ರಯೋಗ ಮಾಡಿದ್ರ ಪರಿಣಾಮ ಅವ್ರು ಕಾಡಿಂದ ಪ್ರಾರಂಭ ಮಾಡಿದ್ದ, ಮತ್ತು ನಾಡಿಂದ ಪ್ರಾರಂಭ ಮಾಡಿದರು. ಈಗ ಒಂದು ಯಾವುದೇ ಕಾಮಗಾರಿ ಊರಿಂದ ಪ್ರಾರಂಭ ಮಾಡ್ತಾರೆ, ಕಾಡಿಂದ ಪ್ರಾರಂಭ ಮಾಡ್ತಾರೆ. ಜನರಲ್ಲಾಗಿ ಹೇಳಿ, ಎಲ್ಲಿಂದ ಪ್ರಾರಂಭ ಮಾಡ್ತಾರೆ? ಜನ ಇರೋ ಕಡೆ ಫಸ್ಟ್ ಪ್ರಾರಂಭ ಮಾಡ್ಬೇಕಲ್ವ? ನಮ್ಮ ಅಧಿಕಾರಿಗಳು ಆ ಗುತ್ತಿಗೆದಾರ ಸೇರಿ ಕಾಡಿಂದ ಪ್ರಾರಂಭ ಮಾಡಿದರು. ನೋಡಿ, ಅದು ಮಂಜೂರಾಗಿದ್ದು ಹಿಂದಿನ ಸರ್ಕಾರದಲ್ಲಿ. ಆ್ಯಸ್ ಯೂಸಲಿ ನಮ್ಮ ಸರ್ಕಾರ ಬಂದ ತಕ್ಷಣ ಎಲ್ಲವನ್ನೂ, ಯಾವ ಕಾಮಗಾರಿ ಪ್ರಾರಂಭ ಮಾಡಿಲ್ಲ, ಯಾವ ವರ್ಕ್ ಆರ್ಡರ್ ಕೊಟ್ಟಿಲ್ಲ, ಅವೆಲ್ಲವನ್ನೂ ರದ್ದು ಮಾಡಿದರು. ಸೊ ನಾನು ನಮ್ಮ ಜನಕ್ಕೆ ಅನ್ಯಾಯ ಆಗಬಾರ್ದು, ಗುತ್ತಿಗೆದಾರ ಯಾರು ಬೇಕಾರಾಗಿರಲಿ, ನನಗೆ ವಾಟ್ ಎವರ್ ಇಟ್ ಮೇ ಬಿ ಅಂತೇಳಿ ಒಟ್ಟು 59 ಕೋಟಿ ರೂಪಾಯಿದು ಒಬ್ಬರಿಗೆ ಒಂದೇ ಕಂಪ್ನಿಗೆ ಆಗಿದಂಥ ಇಡೀ ಕ್ಷೇತ್ರದ ಗುತ್ತಿಗೆಗಳನ್ನು ನಾನೇ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿ ಆ ರದ್ದಾಯಿದ್ದನ್ನ ಕ್ಯಾನ್ಸಲ್ ಮಾಡಿಸಿ ಮತ್ತೆ ಅವರಿಗೆ ವರ್ಕ್ ಆರ್ಡರ್ ಕೊಡಿಸಿ ಕೆಲಸ ಪ್ರಾರಂಭ ಮಾಡಿಸಿದ್ವಿ. ಬಹುಶಃ ಅವರು ಎಲ್ಲ ಕಾಮಗಾರಿಗಳನ್ನು ಸ್ವಲ್ಪ ಡಿಲೇ ಮಾಡಿದ್ರು, ಮುಗಿಸಿದ್ರು. ಇದೊಂದು ಕಾಮಗಾರಿ ಮುಗಿಸಿರಲಿಲ್ಲ, ಫೆಬ್ರವರಿ 28ಕ್ಕೆ ಮುಗಿಸ್ತೀವಿ ಅಂತ ಹೇಳಿದರು. ಅದಕ್ಕೆ ಒಂದಷ್ಟು ಟೆಕ್ನಿಕಲ್ ಕಾರಣ ಇತ್ತು, ನಾನು ಒಪ್ಕೊಂಡು ಆ ಟೆಕ್ನಿಕಲ್ ಕಾರಣನೂ ಸರಿಪಡಿಸ್ಕೊಟ್ಟೆ. ಒಂದು ಮರ ತೆಗಿದಲೇ ಗುದ್ಲಿ ಪೂಜೆ ಮಾಡಿಸಿದ್ದು ಅಧಿಕಾರಿಗಳು ತಪ್ಪು, ರೋಡ್ ಸೈಡ್ ಮರ ತೆಗಿದಲೇ. ಕಂಬ ಶಿಫ್ಟ್ ಮಾಡ್ದಲೇ ಕಾಮಗಾರಿ ಶುರು ಮಾಡಿಸಿದ್ದು ತಪ್ಪು. ಅದಕ್ಕೆ ನಾನು ಗುತ್ತಿಗೆದಾರನ ಮೇಲೆ ಯಾವುದೇ ಕ್ರಮ ತಗೊಳ್ಳಿ ಅಂತ ಒತ್ತಡ ಹಾಕಲಿಲ್ಲ. ಅದು ತೆಗೆದಾದ್ಮೇಲೆ, ಮರ ತೆಗೆದಾದ್ಮೇಲೆ ಡಿಸೆಂಬರಲ್ಲೇ ಮರ ತೆಗಿತಾರೆ. ಡಿಸೆಂಬರಲ್ಲಿ, ಜನವರಿಲಿ ಕಂಬ ಶಿಫ್ಟ್ ಮಾಡ್ತಾರೆ, ಇನ್ನೊಂದು 4 ಕಂಬ ಬಿಟ್ಟು ಉಳಿದಿದ್ದನ್ನ. ಆಗ ನಾನು ಅಧಿಕಾರಿಗಳಿಗೆ ಆ ಗುತ್ತಿಗೆದಾರನ ಗುತ್ತಿಗೆದಾರ ಅವನೇನು ಬಿಡಿ, ದೊಡ್ಡ ಗುತ್ತಿಗೆದಾರರು ಅವ್ರೇನು ಬರೋಲ್ಲ ನಮ್ಮ ಹತ್ರ, ಅವ್ನು ಯಾರೋ ಮ್ಯಾನೇಜರ್ ಬಂದಿದ್ದ. ಯಾವಾಗ ಮುಗಿಸ್ತೀರಪ್ಪ ಅಂದ್ವಿ. ಫೆಬ್ರವರಿ 28ಕ್ಕೆ 2 ಮುಗಿಸ್ತೀವಿ ಅಂತ ಹೇಳಿದ್ರು. ಸೊ ಫೆಬ್ರವರಿ 28ಕ್ಕೆ ಅವ್ರು ಮುಗಿಸ್ಲಿಲ್ಲ. ಮಾರ್ಚಿ 31ಕ್ಕೆ 1 ರೋಡ್ ಮುಗಿಸಿದ್ರು, ತೇಗೂರು ರೋಡ್ ಮುಗಿಸಿದ್ರು. ಇದು ರಾಂಪುರದಿಂದ KR ಪೇಟೆ ಸರ್ಕಲ್ಲಿಗೆ ಹೋಗೋ ರೋಡನ್ನು ಇವರು ಮೇ 1 ಆದರೂ ಶುರು ಮಾಡಲೇ ಇಲ್ಲ. ಆಗ ನಾನು ಒಂದಷ್ಟು ಮತ್ತು ಜಿಲ್ಲಾಧಿಕಾರಿಗಳು ನಾವು ಗರಮಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಪ್ರಾರಂಭ ಮಾಡ್ತೀವಿ ಅಂದಮೇಲೆ ಯಾವತ್ತು ಮಾಡ್ತಾರೆ ಅವತ್ತು ಹೋಗೋಣ ಅಂತ ಹೋದರೆ ಅವರು ಜನ ಇರೋ ರಾಂಪುರದಿಂದ ಸ್ಟಾರ್ಟ್ ಮಾಡ್ರಪ್ಪ, ರಾಂಪುರ ಆದಿಶಕ್ತಿ ನಗರ ಅಂದರೆ ಅವ್ರು KR ಪೇಟೆ ಕಡೆ ಕಾಡಿದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಆವಾಗ ಅಲ್ಲಿ ಹೋಗಿ ಜನಗಳು ಇಡೀ ರಾಂಪುರ ಆದಿಶಕ್ತಿ ನಗರ ಜನ ಬಂದಿದ್ದರು. ಅವರು ಎದುರುಗಡೆ ಅವನೊಂದು ಉಡಾಫೆ ಉತ್ತರ ಕೊಟ್ಬಿಟ್ಟ ಗುತ್ತಿಗೆದಾರನ ಪರವನ್ನು. ಯಾಕಪ್ಪ ಇಲ್ಲಿ ಶುರು ಮಾಡಿದಿರಿ ಅಂದರೆ ನಿಮ್ಮ AW ಹೇಳಿದರು ಒಂದು ತಾವು ಹೇಳ್ದಂಗೆ. ಆಯಿತು, ಅಲ್ಲಿಗೆ ಯಾವಾಗ ಮತ್ತು ಆದಿಶಕ್ತಿ ನಗರ ಯಾವಾಗ ಮಾಡ್ತೀರಾ ಅಂತ ಅಲ್ಲಿ ಜನ ಕೇಳಿದರೆ, ಟಾರ್ ಎಲ್ಲೇವರೆಗೂ ಇರುತ್ತೆ ಅಲ್ಲಿವರೆಗೂ ಮಾಡ್ತೀವಿ, ಟಾರ್ ಖಾಲಿ ಆದ ತಕ್ಷಣ ನಿಲ್ಲಿಸ್ತೀವಿ ಅಂತ. ಸೊ ಅವಾಗ ನನಗನ್ನಿಸ್ತು ಇವ್ರದ್ದೇನೋ ದುರುದ್ದೇಶ ಇದೆ ಅಂತ, ಇದ್ರ ಹಿಂದೆ ಏನೋ ದುರುದ್ದೇಶ ಇದೆ ಅಂತೇಳಿ ಅವಾಗ ಅನಿಸಿದ್ದೇನು ಅಂದರೆ, ಅಲ್ಲಿಂದ ಸ್ಟಾರ್ಟ್ ಮಾಡೋದು, ಟಾರ್ ಮುಗೀತು, ಟಾರ್ ರೇಟ್ ಜಾಸ್ತಿ ಆಗಿದೆ ಅಂತ ಕರೆಕ್ಟಾಗಿ ಊರ ಹತ್ರ ತಂದು ನಿಲ್ಲಿಸೋದು. ಅಥವಾ ಅವ್ರು ಸ್ವಲ್ಪ ಗುತ್ತಿಗೆದಾರ ಜಾಸ್ತಿ ಓದಿದ್ದಾರೆ, ಅವರೆಲ್ಲ ಗುತ್ತಿಗೆದಾರರು ಇಂಜಿನಿಯರ್ ಎಲ್ಲ. ನಾವು ಬದುಕಕ್ಕೆ ಎಷ್ಟು ಬೇಕು ಅಷ್ಟು ಓದಿದ್ದೀವಿ, ಅವರಷ್ಟು ಓದಿಲ್ಲ. ನಮಗೂ ಒಂದಷ್ಟಿರೋ ಸಾಮಾನ್ಯ ತಿಳುವಳಿಕೆಯಲ್ಲಿ ಅವರೇನು ಅಂದರೆ, ಈಗ ಹೊಡೆದ್ರೆ 1 ವಾರದ ಹವಾಮಾನ ರಿಪೋರ್ಟ್ ಸಿಗುತ್ತೆ ನಿಮಗೆ, 1 ವಾರದ ಹವಾಮಾನ ರಿಪೋರ್ಟ್ ಸಿಗುತ್ತೆ. ಇದೆಲ್ಲೂ ಶುರು ಮಾಡಿ 2 ದಿವಸ ಆದಮೇಲೆ ಕರೆಕ್ಟಾಗಿ ಹೆಂಗಿದ್ರು ಮಳೆ ಬರುತ್ತೆ, ಆವಾಗ ನಿಲ್ಲಿಸ್ಬಿಟ್ರೆ ಜನ ಶಾಸಕರಿಗೆ ಬೈಕಳ್ಳಿ ಅಂತೇಳಿ ಅವ್ರ ಪ್ಲಾನು, ಅದೊಂದು ದುರುದ್ದೇಶ. ಸೊ ಅದು ನಾವೊಂದಷ್ಟು ಅವರಷ್ಟು ಓದ್ತಾ ಇದ್ದರೆ ಸ್ವಲ್ಪ ಓದಿದ್ವಲ್ಲ, OC ಎಜುಕೇಟೆಡ್, ಅವ್ರು ಫುಲ್ ಡಿಗ್ರಿ, ಡಬಲ್ ಡಿಗ್ರಿ, ಡಾಕ್ಟ್ರೇಟ್ ಎಲ್ಲ ಮಾಡಿದ್ದಾರೆ. ನಾನು ಡಿಗ್ರಿ, ಡಬಲ್ ಡಿಗ್ರಿ, ಡಾಕ್ಟ್ರೇಟ್ ಎಲ್ಲ ಮಾಡಿಲ್ಲ. ನಾನೊಂದು 2nd PUC ಪಾಸ್ ಮಾಡಿ ಇದೀನಿ ಅಷ್ಟೇ, ಬ್ರ್ಯಾಕೆಟ್ ಡಿಗ್ರಿ. ಸೊ ಹಾಗಾಗಿ ನಾನು ನೋಡಿದೆ ಇಂಟರ್ನೆಟ್ಟಲ್ಲಿ, 1 ವಾರ ಮಳೆ ತೋರಿಸ್ತು. ಓ, ಇವ್ರ ದುರುದ್ದೇಶ ಅರ್ಥ ಆಯಿತು. ಆವಾಗ ನಾವು ಸ್ವಲ್ಪ ಖಾರವಾಗಿ ಮಾತಾಡೋದು. ಈಗಲೂ ನೋಡಿ, ನೆನ್ನೆ ಮಳೆ ಬಂದಿದೆಯಾ ಚಿಕ್ಕಮಗಳೂರಲ್ಲಿ? ಹೇಳಿ, ಇಲ್ಲಿದ್ದಾರೆ ಯಾರು? ಇದೆಯಾ? ಮೊನ್ನೆ ಮಳೆ ಬಂದಿದೆಯಾ? ನೀನು ದಿನ ಊರಿಗೆ ಅಲ್ಲೇ ಹೋಗ್ತೀರಿ ರವಿ, ನೀವು ಮಳೆ ಬಂದಿದೆಯಾ? ಇಲ್ಲ. ಇವತ್ತು ಮಳೆ ಬಂದಿದೆಯಾ? ಇಲ್ಲ. 3 ದಿವಸನೂ ಪ್ರಾರಂಭ ಮಾಡೇ ಇಲ್ಲ. ಹೌದು, ಈಗ 3 ದಿನ ಮಾಡೇ ಇಲ್ಲ ಅಂದರೆ ಇದಕ್ಕೇನು ಅರ್ಥ?
ಸರ್ ಈಗ ಇಲ್ಲಿ ಕೇಳಿ ಸರ್, ಇಲ್ಲಿ ನಾನು ಯಾವತ್ತೂ ರಾಜಕಾರಣದಲ್ಲಿ ನಾನು 36 ವರ್ಷದಲ್ಲಿ ನಾನು ದ್ವೇಷ ಮಾಡಿ ರಾಜಕಾರಣ ಯಾರನ್ನೂ ಮಾಡಿಲ್ಲ, ದ್ವೇಷದ ರಾಜಕಾರಣ ಮಾಡಿಲ್ಲ. 4 ಬಾರಿ ಜನ ನಗರಸಭೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮಾಡಿದರು, CDC ಅಧ್ಯಕ್ಷರು, ಸೊಸೈಟಿ ಡೈರೆಕ್ಟ್ರು ಎಲ್ಲ ಮಾಡಿದರು, ಇವತ್ತು ಶಾಸಕರನ್ನು ಮಾಡಿದ್ದಾರೆ. ನನಗೆ ಜನರ ಹಿತ ಫಸ್ಟು. ನಾನು ನನ್ನ ಒಂದು ಕಣ್ಣೋರ ಪರ ಎಲ್ಲ ಅವ್ರದ್ದು 2 ಕಣ್ಣು ಹೋಗಲಿ ಅಂತ ಯೋಚನೆ ಮಾಡಿ ಆ ಟೆಂಡರ್ನ ರದ್ದು ಮಾಡಿಸಿದ್ರೆ ಈಗಿರ್ತಕ್ಕಂಥ ನಮ್ಮ ಸರ್ಕಾರದ ಪರಿಸ್ಥಿತಿಯಲ್ಲಿ ಮತ್ತೆ ನಾನು 59 ಕೋಟಿ ತಂದು ಆ ರಸ್ತೆಗಳಿಗೆ ಮಾಡೋದ್ರೆ ಎಷ್ಟು ದಿನ ಹಿಡಿಯುತ್ತೆ? ಅದ್ರ ಬದಲಿಗೆ ಇದನ್ನೇ ಮಾಡಿಸಿದ್ರೆ ಜನ ರಸ್ತೆ ಮಾಡಿಕೊಟ್ರೆ ಜನ ಖುಷಿ ಆಗ್ತಾರೆ ಅನ್ನೋ ಒಂದು ಜನರ ಹಿತ ಯೋಚನೆ ಮಾಡ್ಕೊಂಡು ಮಾಡದೆ ಬಿಟ್ಟರೆ, ಆ ರೀತಿ ಅವ್ರ ಬಗ್ಗೆನೇ ನಾನು ಮಾಡಬೇಕು ಅಂತಿದ್ರೆ ಖಂಡಿತ ನೀವು ಹೇಳ್ದಂಗೆ ಟೆಂಡರ್ನೇ ಕ್ಯಾನ್ಸಲ್ ಮಾಡಿಸ್ಬೋದಿತ್ತು. ಅದರಲ್ಲೇನು 2 ಮಾತಿಲ್ಲ. ಅದರಲ್ಲಿ ಒಂದು ಸಣ್ಣ ನಂದೇನು ಅಂದರೆ ಜನರ ಪರವಾಗಿ ಯೋಚನೆ ಮಾಡಿದೆ, ಜನರ ಹಿತ ಮುಖ್ಯ, ಜನರಿಗೆ ಫಸ್ಟ್ ನಾವು ಕೊಡಬೇಕು ಅಂತ. ಇರಲಿ, ಏನೂ ಮಾಡೋಕ್ಕಾಗಲ್ಲ ಸರ್, ರಾಜಕಾರಣದಲ್ಲಿ ಒಂದೊಂದು ಸಲ ಈ ಥರದ್ದು ಆಗುತ್ತೆ. ಇದೆಲ್ಲ ನಮಗೆ ಪಾಠ, ಜೀವನದಲ್ಲಿ ಪಾಠ. ನೀವು ಹೇಳಿದ್ದು ಸರಿ ಇದೆ, ಮುಂದೆ ಅದನ್ನು ಸರಿಪಡಿಸಿ. ಸರ್ ಈಗ ನಾನು 2 ಬಾರಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ದೀನಿ, ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ. ಮೆಡಿಷನ್ದು ಇಡೀ ರಾಜ್ಯದ ಸಮಸ್ಯೆ ಇತ್ತು, ಈಗೇನು ಮೆಡಿಷನ್ ಸಮಸ್ಯೆ ಇಲ್ಲ. 90% ಯಾವುದನ್ನು ಹೊರಗಡೆ ಬರ್ಕೊಡೋ ಪ್ರಶ್ನೆನೇ ಇಲ್ಲ. ನಾನೇ ವಿಸಿಟ್ ಮಾಡಿದ್ದೀನಿ, DC ವಿಸಿಟ್ ಮಾಡಿ ಅದನ್ನು ಸಂಪೂರ್ಣವಾಗಿ ಹಾಸ್ಪಿಟ್ಲಲ್ಲಿರೋ ಉಗ್ರಾಣದಲ್ಲಿ ಹೋಗಿ ಚೆಕ್ ಮಾಡಿದ್ದಾರೆ. DC ನಾನು ಚೆಕ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಮಾತ್ರ ಹೋಗಿಬಿಟ್ರೆ ಎಲ್ಲವೂ ಮಾಡಿದ್ದಾರೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನಮ್ಮದು ನೋಡಿ ಸರ್. ಈಗ ಹಳೇದಿತ್ತು ಯಾವುದು ಎಮರ್ಜೆನ್ಸಿ ವಾರ್ಡ್, ಈಗ ಹೆಂಗಿದೆ ಬನ್ನಿ, ಬೇಕಾದ್ರೆ ಪತ್ರಿಕೆ ನನ್ನ ಜೊತೆ ಸುಮಾರು ಜನ ಬಂದಿದ್ದಾರೆ, ಚೆಕ್ ಮಾಡೋಣ ಬನ್ನಿ, ಹಳೇದು ಹೆಂಗಿತ್ತು ಎಮರ್ಜೆನ್ಸಿ ವಾರ್ಡು, ಈಗ ಹೆಂಗಿದೆ ಅಂತ. ಹಳೇದು OPD ಆಗಿತ್ತು, ಈಗ ಹೇಗೆ OPD ಇದೆ ನೋಡೋಣ ಬನ್ನಿ, ಚೆಕ್ ಮಾಡೋಣ. ವೈದ್ಯರ ಕೊರತೆ ಇಡೀ ರಾಜ್ಯದಲ್ಲಿ ಇದು ಸೆಷನಲ್ಲೆಲ್ಲ ಚರ್ಚೆ ಆಗಿದೆ, ನಮ್ಮ ಕಮಿಟಿ ಮೀಟಿಂಗಲ್ಲೆಲ್ಲ ಚರ್ಚೆ ಆಗಿದೆ. ಸದ್ಯದಲ್ಲೇ ವೈದ್ಯರುಗಳನ್ನು ನೇಮಕ ಮಾಡ್ಕೊತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ವೈದ್ಯರದನ್ನ ಕೊರತೆನ ನೀಗಿಸ್ತೀವಿ. ಇನ್ನೂ ಏನು ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆ ಆ ಕಾಮಗಾರಿ ಮುಗಿದ ನಂತರ ಅಲ್ಲಿಗೆ ಒಂದಷ್ಟು ವೈದ್ಯರುಗಳನ್ನು ಹೊಸದಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ವೈದ್ಯರು ನೇಮಕ ಆದಾಗ ಅವತ್ತು ನಮ್ಮ ಚಿಕ್ಕಮಗಳೂರಿನ ಜನ ತುಂಬ ವರ್ಷಗಳ ನಂತರ ಓಡಾಡ್ತಾ ಇದ್ದಾರೆ. ಹೌದು, ನನಗೂ ಅದ್ರ ಅರಿವಿದೆ. ಇಲ್ಲಿಂದ ಮಂಗಳೂರಿಗೆ, ಹಾಸನಕ್ಕೆ ಬರೀತಾರೆ, ಕಳಿಸ್ಕೊಡ್ತಾರೆ. ಆ ಥರದ ಸಮಸ್ಯೆಗಳಿಗೆ ನಮ್ಮ ತಾಯಿ ಮಗು ಆಸ್ಪತ್ರೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇನ್ನು 1 ವರ್ಷದಲ್ಲಿ, ಇವತ್ತು ಮೇ, ಇನ್ನು ಮುಂದಿನ 1 ವರ್ಷದಲ್ಲಿ, ಮುಂದಿನ ವರ್ಷ ಮೇ ತಿಂಗಳಿಗೆ ಖಂಡಿತ ಅದನ್ನು ಓಪನ್ ಮಾಡಿಸ್ತೀವಿ. ಅದಕ್ಕೆ ಈಗ ಬೇಕಾದಂಥ ಹಣವನ್ನು ಕೊಡಿಸಿದ್ದೀವಿ ಕಟ್ಟಡಕ್ಕೆ. ಈಗ ಕಟ್ಟಡ ಮಾತ್ರ ಆದರೆ ಸಾಲದು, ಆ ಆಸ್ಪತ್ರೆಗೆ ವಿವಿಧ ರೀತಿಯ ಡಾಕ್ಟ್ರುಗಳಿಗೆ ಉಪಕರಣಗಳು ಬೇಕು. ಅದಕ್ಕೆ ಇನ್ನೂ ಹಣ ಮಂಜೂರಾಗಿಲ್ಲ, ಶೀಘ್ರದಲ್ಲೇ ಮಂಜೂರು ಮಾಡಿಸಿ ಅದನ್ನು ಬೇಕಾದ ಪರಿಕರಗಳನ್ನು ಕೊಡಿಸಿ ಮತ್ತು ಅದಕ್ಕೆ ಬೇಕಾದಂಥ ಒಂದಷ್ಟು ವೈದ್ಯರುಗಳನ್ನು ನೇಮಕ ಮಾಡಿಸಿ ಅದನ್ನು ಓಪನ್ ಮಾಡ್ತೀವಿ. ನೋಡಿ, ಬಸವನಹಳ್ಳಿ ಕೆರೆ ಆಳು ಬಿದ್ದು ಊರು ಮುಂದೆ ಬಂದರೆ ಒಂದು ಆಳು ಸುರಿತಾ ಇತ್ತು. ಅದು ಬರೀ ಅದು ಗೊತ್ತು, ಅದರಲ್ಲಿ ಏನೇನೋ ನಡೆದಿದೆ ಅಂತೇಳಿ ಎಲ್ಲ ಅನ್ಸ್ಕೊಂಡು ಅದನ್ನು ವಿಧಾನ ಪರಿಷತ್ತಲ್ಲಿ ಭೋಜೇಗೌಡರು ಪ್ರಶ್ನೆ ಮಾಡಿ ಒಂದು ತನಿಖಾ ಸಮಿತಿನೂ ನೇಮಕ ಮಾಡಿದರು. ಆ ತನಿಖಾ ಸಮಿತಿ ಒಬ್ಬ ನಿವೃತ್ತ KS ಅಧಿಕಾರಿ ನೇಮಕ ಮಾಡಿದರು. ಆ ತನಿಖಾ ಸಮಿತಿ ವರದಿ ಅವರು ಇಷ್ಟು ದಿವಸ ಆದರೂ ಇನ್ನೂ ಕೊಡೋಕ್ಕೆ ಆಗಿಲ್ಲ. ಆಮೇಲೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಂದು 10 ಲಕ್ಷನ ಖರ್ಚು ಮಾಡಿಸಿ ಆ ತೂಬನ್ನ ಬಗೆದು ನೀರು ಹೊರಡಿಸ್ಬಿಟ್ಟಿದ್ದು 3 ವರ್ಷ ಆಳು ಸುರಿತಾ ಇತ್ತಲ್ಲ, ಊರು ಎಂಟ್ರೆನ್ಸಲ್ಲಿ ಕೆರೆ ನೀರಿಲ್ದಲೇ ಇದ್ದರೆ ಒಂಥರ ಅಭಾಸ ಕಾಣುತ್ತೆ ಅಂತೇಳಿ ತೂಬ್ ರೆಡಿ ಮಾಡಿಸಿ ಈಗ ನೀರು ನಿಂತಿದೆ, ಕೆರೆ ನೀರು ತುಂಬ ನಿಂತು ಅಲ್ಲಿರೋ ಬೋರ್ವೆಲ್ ರೀಚಾರ್ಜ್ ಆಗೋ ವ್ಯವಸ್ಥೆ ನಾನು ಮಾಡಿದ್ದೀನಿ. ಈಗ ಸದ್ಯಕ್ಕೆ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನು ಬನ್ನಿಕೋಡ್ ಅಂತ ಏನೋ ನಿವೃತ್ತ KS ಅಧಿಕಾರಿ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀವಿ. ಸರ್, ನಾವು ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ, ಅದಕ್ಕೆ ತನಿಖೆ ಆದಮೇಲೆ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ, CDA ಅಧ್ಯಕ್ಷರಾದ ಮಂಜೇಗೌಡ ಸೇರಿದಂತೆ ಕಾಂಗ್ರೆಸ್ನ ಹಲವಾರು ಪದಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.